ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಅಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಮಃ ಸೂರ್ಯಾಯ ಚಂದ್ರ ಮಂಗಲಾಭುತಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿದಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ವಾರ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಇದೇ ಸೆಪ್ಟೆಂಬರ್ 1 ಭಾನುವಾರದಿಂದ ಸೆಪ್ಟೆಂಬರ್ 7 ಶನಿವಾರದವರೆಗಿನ ವಾರ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಪ್ರಥಮವಾಗಿ ಈ ವಾರದ ಪಂಚಾಂಗದ ವೈಶಿಷ್ಟ್ಯ ಹಬ್ಬ ಹರಿದಿನಗಳನ್ನು ತಿಳಿದುಕೊಳ್ಳೋಣ. ಈ ವಾರವು ಅತ್ಯಂತ ಮಹತ್ವಪೂರ್ಣವಾದ ವಾರ ಆಗಿರುತ್ತೆ. ಅಲ್ಲಿ ಶ್ರಾವಣ ಮಾಸದ ಅಂತ್ಯ ಅಂದರೆ ಶ್ರಾವಣದ ಅಮಾವಾಸ್ಯೆ ಆಗುತ್ತೆ, ಸೋಮವತಿ ಅಮಾವಾಸ್ಯೆ ಬರುವಂಥದ್ದು. ಅದೇ ರೀತಿ ಈ ಗಣೇಶ ಚತುರ್ಥಿ, ಗೌರಿ ಹಬ್ಬ ಮುಂತಾದ ಬರುವಂತಹ ಒಂದು ವಿಶೇಷವಾದ ಪರ್ವಕಾಲದ ವಾರ ಆಗಿರುತ್ತೆ. ಈ ವಾರದ ಪಂಚಾಂಗ ವಿಶೇಷಗಳನ್ನು ತಿಳ್ಕೊಂಡು 1ನೇ ತಾರೀಕು ಭಾನುವಾರ ಶ್ರಾವಣ ಬಹುಳ ಚತುರ್ದಶಿ ತಿಥಿ ಇರುತ್ತೆ. ಈ ದಿನ ಆಶ್ಲೇಷ ನಕ್ಷತ್ರ, ಪರಿಗ ಯೋಗ, ಭದ್ರಕರ್ಣ. ಈ ದಿನ ಒಂದು ವಿಶೇಷ ಅಂದರೆ ಮಾಸ ಶಿವರಾತ್ರಿ. ಪ್ರತಿ ತಿಂಗಳಿನ ಬರುವಂಥ ಬಹುಳ ಚತುರ್ದಶಿ, ಅದರಲ್ಲೂ ವಿಶೇಷವಾಗಿ ಸಾಯಂಕಾಲದಲ್ಲಿ ಇರಬೇಕು. ಆ ಸಾಯಂಕಾಲದಲ್ಲಿರುವಂತಹ ಒಂದು ಚತುರ್ದಶಿಗೆ ಮಾಸ ಶಿವರಾತ್ರಿ ಎಂದು ಕರೆಯಲ್ಪಡುತ್ತಾರೆ. ಯಾವ ರೀತಿ ಮಹಾಶಿವರಾತ್ರಿ ಬರುತ್ತೆ ವರ್ಷಕ್ಕೊಮ್ಮೆ, ಪ್ರತಿ ತಿಂಗಳಲ್ಲೂ ಆ ಒಂದು ಶಿವರಾತ್ರಿ, ಮಾಸ ಶಿವರಾತ್ರಿ ಅನ್ನೋದು ಬರುತ್ತೆ. ವಿಶೇಷವಾಗಿ ಈ ದಿನಗಳಲ್ಲಿ ಶಿವನ ಆಲಯಗಳ ಸಂದರ್ಶನ, ಶಿವನ ಭಕ್ತಿ ಸ್ತೋತ್ರಗಳನ್ನು ಮಾಡುವಂಥದ್ದು, ಶಿವನ ಅಷ್ಟೋತ್ತರ ಪಠನೆ ಮಾಡುವಂಥದ್ದು, ಶಿವನ ಜಪ ನಾಮಜಪ ಮಾಡುವಂಥದ್ದು ಇವೆಲ್ಲ ಬಹಳ ಉತ್ತಮವಾದ ಆಯ್ಕೆ. ಇವತ್ತು ಭಾನುವಾರ 1ನೇ ತಾರೀಕಿನಂದು. ಆ ಬಳಿಕ ಸೆಪ್ಟೆಂಬರ್ 2 ಸೋಮವಾರ. ಇದು ಇನ್ನೂ ಒಂದು ವಿಶೇಷವಾದ ದಿನ. ಈ ದಿನ ಶ್ರಾವಣ ಮಾಸದ ಅಮಾವಾಸ್ಯೆ, ಅದಕ್ಕೆ ಬೆನಕನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ. ಜೊತೆಗೆ ಈ ದಿನ ಒಂದು ಕುಶಗ್ರಹಣ ಯೋಗ್ಯ ತಿಥಿ ಅಂತ ಕರೆಯುವಂಥ, ಅಂದರೆ ಈ ಹೋಮ ಹವನ ಪೂಜೆ ಇತ್ಯಾದಿಗಳಿಗೆ ಈ ದರ್ಬೆ ಅನ್ನೋದು ಬಹಳ ಒಂದು ಪ್ರಮುಖವಾದ ಅಂಗ. ಆ ದರ್ಬೆಗಳನ್ನು ಈ ದಿನ ಸಂಗ್ರಹಣ ಮಾಡಿದರೆ ಅದು ವರ್ಷ ಪೂರ್ತಿ ಒಂದು ಹಾಳಾಗದೆ ಹಾಗೆ ಉಳಿಯುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹಾಗೆ ಇಂದು ಆ ಕುಶಗ್ರಹಣವನ್ನು ಅಥವಾ ದರ್ಬೆಯನ್ನು ಅದು ಕತ್ತರಿಸಿಕೊಂಡು ತರುವಂತಹದ್ದು, ಅದನ್ನು ಸಿದ್ಧಪಡಿಸಿಕೊಂಡು ಇಡುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಕುಶಗ್ರಹಣ ತಿಥಿಯ ಒಂದು ಇದೆ. ಅದೇ ರೀತಿ ಈ ದಿನ ಒಂದು ಮನ್ವಂತರದ ಒಂದು ದಿನ, ಅಗ್ನಿ ಸಾವರ್ಣಿಕ ಮನ್ವಾದಿ ಅಂತ ಹೇಳ್ತಾರೆ. ಅದಕ್ಕೆ ಅಗ್ನಿ ಸಾವರ್ಣಿಕ ಮನ್ವಂತರವು ಆರಂಭವಾದ ದಿನ ಆಗಿರುತ್ತೆ. ಈ ದಿನ ಮಖ ನಕ್ಷತ್ರ, ಶಿವಯೋಗ, ಚತುಷ್ಪಾದಕರಣ ಇರುತ್ತೆ. ಅಲ್ಲದೆ ಈ ದಿನ ಒಂದು ವಿಶೇಷ ಅಂದರೆ ಸೋಮವತಿ ಅಮಾವಾಸ್ಯೆ. ಇದಕ್ಕೆ ಯಾವಾಗ ಅಮಾವಾಸ್ಯೆಯು ಸೋಮವಾರ ಬಂದದ್ದು ಅದಕ್ಕೆ ವಿಶೇಷವಾದ ಮಹತ್ವ ಇರುತ್ತೆ. ಅದಕ್ಕೆ ಸೋಮವತಿ ಅಮಾವಾಸ್ಯೆ ಎಂದು ಕರೀತಾರೆ. ಆ ಸೋಮವತಿ ಅಮಾವಾಸ್ಯೆಯನ್ನು ವಿಶೇಷವಾಗಿ ಶಿವ ಆಲಯಕ್ಕೆ ಅಥವಾ ಶಿವ ಮತ್ತು ಶಕ್ತಿ ಆ ಪೀಠಗಳಿಗೆ ಸಂದರ್ಶನ ಮಾಡೋದು, ಅದು ಯಾವುದಾದ್ರೂ ಪವಿತ್ರವಾದ ತೀರ್ಥ ಕ್ಷೇತ್ರಗಳಲ್ಲಿ ಸ್ನಾನ ಮಾಡಿ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು, ತೀರ್ಥ ಸ್ನಾನ, ಪುಣ್ಯ ಸ್ನಾನ, ಜೊತೆಗೆ ಈ ಪಿಂಡ ತರ್ಪಣಾದಿಗಳನ್ನು ನೋಡುವಂಥದ್ದು ಮುಂತಾದ ಹಲವಾರು ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ವೈಶಿಷ್ಟ್ಯಗಳಿಗೆ ಸೋಮವತಿ ಅಮಾವಾಸ್ಯೆ ಸರ್ವಶ್ರೇಷ್ಠವಾಗಿದೆ. ಈ ಸೋಮವತಿ ಅಮಾವಾಸ್ಯೆಯ ಒಂದು ವಿಶೇಷ ಫಲವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಈಗಾಗಲೇ ಪ್ರಸಾರ ಮಾಡಿದ್ದೇನೆ, ಅದನ್ನು ಹಲವಾರು ವೀಕ್ಷಿಸಿದರೆ. ಈ ಅಮಾವಾಸ್ಯೆ ಫಲ, ಈ ಅಮಾವಾಸ್ಯೆಯಿಂದ ಮುಂದಿನ ಅಮಾವಾಸ್ಯೆವರೆಗೂ ಅಮಾವಾಸ್ಯೆ ಫಲ ಸಹ ಒಂದು ವ್ಯಕ್ತವಾಗುತ್ತೆ. ಈ ಅಮಾವಾಸ್ಯೆ ಫಲವು ಜಾಗತಿಕವಾಗಿ ಸಾರ್ವತ್ರಿಕವಾಗಿ ಕೆಲವೊಂದು ಅಡ್ಡ ಪರಿಣಾಮಗಳು, ಜೊತೆಗೆ ಕೆಲವೊಂದು ಗ್ರಹಗಳ ಸ್ಥಿತಿಯ ವೈಪರೀತ್ಯದ ಒಂದು ಕಾರಣ ಇರೋ ಕಾರಣ ಅಮಾವಾಸ್ಯೆ ಫಲವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ನಾನು ವಿಶ್ಲೇಷಣೆ ಮಾಡಿದ್ದೇನೆ, ಅದನ್ನು ವೀಕ್ಷಿಸಿಕೊಳ್ಳಿ. ಹಾಗೆಯೇ ಈ 3ನೇ ತಾರೀಕು ಮಂಗಳವಾರ ಭಾದ್ರಪದ ಮಾಸ ಆರಂಭ ಆಗುವಂಥದ್ದು. ಅಲ್ಲಿ ಬೆಳಗಿನ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಅಮಾವಾಸ್ಯೆ ಶೇಷ ಇರುತ್ತೆ, ಜೊತೆಗೆ ಆಮೇಲೆ ಪಾಡ್ಯ ತಿಥಿ ಆರಂಭ ಆಗುತ್ತೆ. ಹಾಗಾಗಿ ಆ ದಿನ ಈ ಬಾರಿ ಆ ಭಾದ್ರಪದ ಮಾಸದ ಪಾಡ್ಯಮಿ ಅಂದರೆ ಪ್ರಥಮ ತಿಥಿ 2 ದಿನಗಳಲ್ಲೂ ಬರುತ್ತೆ. ಮಂಗಳವಾರವೂ ಇದೆ, ಬುಧವಾರವೂ ಬರುವಂಥದ್ದು ಇರುತ್ತೆ. ಹಾಗಾಗಿ ಭಾದ್ರಪದ ಮಾಸದ ಆರಂಭ ಅಂದರೆ ಸಾಂಕೇತಿಕವಾಗಿ ಭಾದ್ರಪದ ಮಾಸದ ಆರಂಭ ಆಗುತ್ತೆ. ಈ ದಿನ ಹುಬ್ಬ ನಕ್ಷತ್ರ, ಕಿಂಸ್ತುಗ್ನ ಸಿದ್ಧಯೋಗ, ಕಿಂಸ್ತುಗ್ನ ಕರಣ ಇರುವಂಥ ದಿನ, ಸಾಮಾನ್ಯ ದಿನ ಆಗಿರುತ್ತೆ. ಇನ್ನು 4ನೇ ತಾರೀಕು ಬುಧವಾರ ಭಾದ್ರಪದ ಮಾಸದ ಪಾಡ್ಯಮಿ ತಿಥಿ. ಪಾಡ್ಯಮಿ ಬದಲಿಗೆ ಅಲ್ಲಿ 7:30 ಬಳಿಕ ಮತ್ತು ಬಿದಿಗೆ ತಿಥಿನೂ ಆರಂಭ ಆಗುತ್ತೆ. ಬೆಳಗ್ಗೆ 7:30 ಬಳಿಕ ಅಲ್ಲಿ ಬಿದಿಗೆ ತಿಥಿ ಅಥವಾ ದ್ವಿತೀಯ ತಿಥಿ ಸಹ ಆರಂಭ ಆಗುತ್ತೆ. ಜೊತೆಗೆ ಈ ದಿನ ಉತ್ತರ ನಕ್ಷತ್ರ, ಸಾಧ್ಯಯೋಗ, ಭಾವಕರಣ ಇರುವಂಥದ್ದು. ಈ ದಿನ ಒಂದು ಖಗೋಳದ ಒಂದು ಘಟನೆ ಜರುಗುತ್ತೆ. ಅಲ್ಲಿ ಬುಧನ ಒಂದು ಪರಿವರ್ತನೆ ಆಗುವಂಥದ್ದು. ಬುಧನು ಸಿಂಹರಾಶಿಗೆ ಪ್ರವೇಶ ಮಾಡ್ತಾನೆ. ಇಂದು 4ನೇ ತಾರೀಕು ಬುಧವಾರದಂದು ಬುಧನ ಒಂದು ಸಿಂಹ ಪ್ರವೇಶ ಆಗುತ್ತೆ. ಆ ಬುಧನ ಸಿಂಹ ಪ್ರವೇಶದ ಒಂದು ಪ್ರತ್ಯೇಕ ವಿಡಿಯೋ, ಆ ಬುಧನ ಸಿಂಹದ ಒಂದು ಗೋಚಾರ ಫಲದ ಪೂರ್ಣವಾದ ವಿವರವನ್ನು ಪ್ರತ್ಯೇಕ ವಿಡಿಯೋದಲ್ಲಿ ಪ್ರಸಾರ ಮಾಡಿದ್ದೇನೆ, ಅದನ್ನು ವೀಕ್ಷಿಸದೇ ಇದ್ದರೂ ವೀಕ್ಷಿಸಿಕೊಳ್ಳಿ. ಅಲ್ಲಿ ನಿಮ್ಮ ರಾಶಿಗೆ ಬುಧನಿಂದ ಆಗುವಂಥ ಗೋಚಾರದ ಫಲವನ್ನು ತಿಳಿದುಕೊಳ್ಳಿ. ಇನ್ನು 5ನೇ ತಾರೀಕು ಗುರುವಾರ, ಆ ದಿನ ಭಾದ್ರಪದ ಮಾಸದ ಬಿದಿಗೆ.
ಬಿದಿಗೆ ತಿಥಿ ಇರುವಂಥದ್ದು, ಆ ದಿನ ವರಾಹ ಜಯಂತಿ, ಹಸ್ತ ನಕ್ಷತ್ರ ಇರುವಂಥದ್ದು. ಜೊತೆಗೆ ಈ ದಿನ ಒಂದು ಸಾಮೋಪಕರ್ಮ ಅಂದರೆ ಸಾಮವೇದಿಗಳಿಗೆ ಉಪಕರ್ಮ ಅಥವಾ ನೂಲ ಹುಣ್ಣಿಮೆ ಅಂತ ಆಚರಣೆ ಮಾಡೋದು. ಅದನ್ನು ಅಲ್ಲಿ ಆ ಯಜ್ಞೋಪವೀತನ ಬರೆಸಂದು ಸಾಮವೇದಿಗಳು ಇದನ್ನು ಆಚರಣೆ ಮಾಡೋದು. ಜೊತೆಗೆ ಈ ದಿನ ವರಾಹ ಜಯಂತಿ, ವರಾಹ ಅವತಾರವು ಎತ್ತಿದಂತಹ ದಿನ ಆಗಿರುತ್ತೆ. ಭಾದ್ರಪದ ಮಾಸದ ಶುಕ್ಲ ಬಿದಿಗೆ ಹಸ್ತ ನಕ್ಷತ್ರದಲ್ಲಿ ಅಲ್ಲಿ ವರಾಹ ಜಯಂತಿಯ ಆಚರಣೆ ಮಾಡುವಂಥ ಪದ್ಧತಿ ಇದೆ. ದಶಾವತಾರಗಳಲ್ಲಿ ವಿಷ್ಣುವಿನ ಅವತಾರವಾದಂಥ 3ನೇ ಅವತಾರದಲ್ಲಿ ಅಲ್ಲಿ ವಿಶೇಷವಾದ ವರಾಹ ಸ್ವರೂಪವನ್ನು ಆರಾಧನೆ ಮಾಡುವಂಥ ಪದ್ಧತಿ ಇರುತ್ತೆ. ಇನ್ನು ಈ 6ನೇ ತಾರೀಕು ಶುಕ್ರವಾರ ಬಹಳ ಮಹತ್ವವಾದ ದಿನ. ನಮ್ಮ ದೇಶಾದ್ಯಂತ ಆಚರಿಸಲ್ಪಡುವಂಥ ಆ ಸ್ವರ್ಣ ಗೌರಿ ವ್ರತ ಅಥವಾ ಗೌರಿ ಪೂಜೆ, ಗೌರಿ ಹಬ್ಬ, ಗೌರಿ ತೃತೀಯ ಎಂದು ಕರೀತಾರೆ. ಹಾಗಾಗಿ ಆ ಗೌರಿ ತೃತೀಯವನ್ನು ಆಚರಣೆ ಮಾಡುವಂಥದ್ದು ದೇಶಾದ್ಯಂತ ಇರುತ್ತೆ. ತಾಯಿ ಮಹಾಗೌರಿ ಅಥವಾ ಆದಿಶಕ್ತಿ ಸ್ವರೂಪಿಣಿ, ಆ ಆದಿಶಕ್ತಿ ಸ್ವರೂಪಿಣಿನ ಗೌರಿ ಸ್ವರೂಪದಲ್ಲಿ ಈ ದಿನ ಪೂಜೆ ಮಾಡುವಂಥದ್ದು. ಇದರ ಗೌರಿಯ ಒಂದು ಇದರ ಸ್ತುತಿ ಸ್ತೋತ್ರಗಳನ್ನು ಮಾಡೋದು ಅಥವಾ ನಿಮ್ಮ ಕುಲಾಚಾರ ಹಿರಿಯರು ಅನುಸರಿಸಿಕೊಂಡ ಪದ್ಧತಿಯಂತೆ ಆ ಗೌರಿಯನ್ನು, ಸ್ವರ್ಣ ಗೌರಿಯನ್ನು ವ್ರತಪೂರ್ವಕವಾಗಿ ಪೂಜೆ ಮಾಡೋದು ಬಹಳ ಸರ್ವಶ್ರೇಷ್ಠ. ಅಥವಾ ವ್ರತ ನಿಯಮ ಇಲ್ಲದೇ ಇದ್ದಂಥವ್ರು ಸಾಮಾನ್ಯವಾಗಿ ಯಾವುದೇ ದೇವಿಯ ಸ್ತುತಿ ಶ್ಲೋಕಗಳನ್ನು ಹೇಳೋದಾಗಲಿ, ಗೌರಿ ಅಷ್ಟೋತ್ತರ ಅಂತ ಬರುತ್ತೆ, ದುರ್ಗಾ ಅಷ್ಟೋತ್ತರ ಅಂತ ಬರುತ್ತೆ, ಲಲಿತಾ ಅಷ್ಟೋತ್ತರ ಶತನಾಮ ಅಂತ ಬರುತ್ತೆ, ಲಲಿತಾ ಸಹಸ್ರನಾಮ ಅಂತ ಬರುತ್ತೆ. ಈ ರೀತಿ ಈ ಅಮ್ಮನವರಿಗೆ ಅದು ದೇವಿಗೆ ಸಂಬಂಧಪಟ್ಟ ಯಾವುದೇ ಸ್ತುತಿ ಸ್ತೋತ್ರ ಶ್ಲೋಕಗಳನ್ನು ಹೇಳಿಕೊಂಡು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ದೇವಿಯ ಚಿತ್ರಪಟಕ್ಕೋ ಅದು ದೇವಿಯ ಸಣ್ಣವಾದ ವಿಗ್ರಹಕ್ಕೋ ಅದಕ್ಕೋ ನೀವು ಮನೆಯಲ್ಲಿ ಇದ್ದುಕೊಂಡು ಪೂಜೆ ಮಾಡ್ಬೋದು. ಯಾರಿಗೆ ಕುಲಾಚಾರದಿಂದ ಗೌರಿ ಪೂಜೆ ಮಾಡುವಂಥ ಪದ್ಧತಿ ಇದೆ ಅಥವಾ ಗೌರಿ ಗಣೇಶನ ಕುರಿಸುವಂಥ ಪದ್ಧತಿ ಅಂಥವರು ಮಾಡ್ಬೋದು. ಆ ಪದ್ಧತಿ ಇಲ್ಲದಿದ್ದವರು ತಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಒಂದು ತಾಯಿಯ ಒಂದು ಸ್ಮರಣೆಯನ್ನು ಮಾಡಿ ತಾಯಿಗೆ ಈ ದಿನ ಒಂದು ಅರ್ಚನೆ ಇದೆ, ಪುಷ್ಪಾರ್ಚನೆ, ಕುಂಕುಮಾರ್ಚನೆ ಇತ್ಯಾದಿಗಳನ್ನು ಮಾಡ್ಬೋದಾಗಿದೆ. ಈ ದಿನ ಹಸ್ತ ಉಪರಿ ಚಿತ್ರ ನಕ್ಷತ್ರ ಇರುತ್ತೆ. ಶುಕ್ಲ ಯೋಗ ಗರಜೇಕರಣ ಇರುವಂಥ ಬಹಳ ಒಂದು ಶುಭ ದಿನ ಆಗಿದೆ. ಜೊತೆಗೆ ಈ ದಿನ ಒಂದು ಮನ್ವಂತರದ ಆದಿ ದಿನ ಆಗಿದೆ. ಇದಕ್ಕೆ ತಾಮಸ ಮನ್ವಂತರ ಅಂತಿರುತ್ತೆ. ಆ ತಾಮಸ ಮನ್ವಾದಿ 14 ಮನ್ವಂತರಗಳಲ್ಲಿ ಈ ತಾಮಸ ಮನ್ವಂತರ ಒಂದು. ಹಾಗಾಗಿ ತಾಮಸ ಮನ್ವಾದಿ ಎಂಬ ಮನ್ವಾದಿ ಇದಿರುತ್ತೆ. ಹಾಗಾಗಿ ಈ ದಿನ ಒಂದು ಬಹಳಷ್ಟು ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಇನ್ನಿತರ ಪುಣ್ಯ ಕಾರ್ಯಗಳಿಗೆ ಬಹಳಷ್ಟು ಉತ್ಸವವಾದ ದಿನ ಆಗಿರುತ್ತೆ. ಇನ್ನು ಈ ವಾರದ ಕೊನೆಯ ದಿನ ಶನಿವಾರ, ಅದು ಇನ್ನೂ ಮಹತ್ವವಾದ ದಿನ ಗಣೇಶನ ಹಬ್ಬ ಅಥವಾ ಗಣೇಶ ಚತುರ್ಥಿ, ವರಸಿದ್ಧಿ ವಿನಾಯಕ ವ್ರತ. ಈ ಶ್ರಾವಣ ಮಾಸದಲ್ಲಿ ಬರುವ ಒಂದೊಂದು ಹಬ್ಬಕ್ಕೂ ಅಲ್ಲಿ ವ್ರತಗಳ ಒಂದು ಸಂಬಂಧ ಇರುತ್ತೆ. ಹಾಗಾಗಿ ಅಲ್ಲಿ ಹಬ್ಬನೂ ಹೌದು, ಅದು ವ್ರತನೂ ಹೌದು. ಉದಾಹರಣೆಗೆ ಆ ಗೌರಿ ವ್ರತ ಅಂತಲೂ ಕರೀತಾರೆ, ಸ್ವರ್ಣ ಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ, ಅಲ್ಲಿ ವರಮಹಾಲಕ್ಷ್ಮಿ ಬಂದಿದ್ದ ವರಮಹಾಲಕ್ಷ್ಮಿ ವ್ರತ ಶ್ರಾವಣದಲ್ಲಿ. ಹಾಗಾಗಿ ಈ ಶ್ರಾವಣ ಭಾದ್ರಪದ ಮಾಸ ಅನ್ನೋದು ಒಂದು ವ್ರತಗಳಿಗೆ ಒಂದು ರಾಜ ಅಂತ ಹೇಳಿದ್ರೆ. ಹಾಗಾಗಿ ಶ್ರಾವಣದಲ್ಲಿ ಸಹ ಅಷ್ಟು ವ್ರತಗಳು ಬರುತ್ತೆ. ಜೊತೆಗೆ ಈ ಭಾದ್ರಪದ ಮಾಸದಲ್ಲೂ ವಿಶೇಷವಾದ ಅನೇಕ ವ್ರತಗಳು ಬರುತ್ತದೆ. ಹಾಗಾಗಿ ಈ ಚಾತುರ್ಮಾಸದಲ್ಲಿ ವಿಶೇಷ ವ್ರತ ಅನುಷ್ಠಾನಗಳಿಗೆ ಈ ದೈವಿಕವಾದ ಒಂದು ಸಂಬಂಧವನ್ನು ಕಲ್ಪಿಸಿ ಈ ಗಣೇಶನ ವರಸಿದ್ಧಿ ವಿನಾಯಕ ವ್ರತವನ್ನು ಇದನ್ನು ಆಚರಣೆ ಮಾಡ್ತಾರೆ. ಅಲ್ಲಿ ಆ ಸರ್ವ ವಿಘ್ನ ನಿವಾರಕ ಆದಿಪೂಜ್ಯನಾದಂಥ ಆ ಗಣಪತಿಯನ್ನು ತಮ್ಮ ಒಂದು ಇಷ್ಟಾರ್ಥ ಸಿದ್ಧಿಗಾಗಿ, ತಮ್ಮ ಒಂದು ವಿಘ್ನಗಳ ನಿವಾರಣೆಗಾಗಿ ಅದನ್ನು ಒಂದು ತಾತ್ಕಾಲಿಕವಾದ ಒಂದು ಮೃಣ್ಮಯ ಅಥವಾ ಮಣ್ಣಿನ ವಿಗ್ರಹದಲ್ಲೋ, ಆವೆ ಮಣ್ಣಿನ ವಿಗ್ರಹದಲ್ಲೋ ಅಥವಾ ಈ ಒಂದು ಹಸುವಿನ ಒಂದು ಗೋಮಯ ಮತ್ತು ಮಣ್ಣು ಇತ್ಯಾದಿಗಳನ್ನು ಬೆಳೆಸಿದಂತಹ ಪಂಚದ್ರವ್ಯಗಳಿಂದ ಮಾಡಿದಂಥ ಗಣೇಶನ ವಿಗ್ರಹವನ್ನು ಇದನ್ನು ಆ ಮಣ್ಣಿನಿಂದ ಮಾಡಿದಂಥ ಮೃಣ್ಮಯ ವಿಘ್ನೇಶನ ಒಂದು ದಿನನೋ 2 ದಿನನೋ 5 ದಿನನೋ ಅಂತ ಅವರವರ ಪದ್ಧತಿ ಅನುಸಾರ ಇಟ್ಟು ಪೂಜೆ ಮಾಡಿ ನಂತರ ಅಲ್ಲಿ ಎಲ್ಲ ವಿಘ್ನಗಳು ನಿವಾರಣೆ ಆಗಲಿ, ವಿಘ್ನ ಹರವಾಗಲಿ ಅಂತೇಳಿ ಆ ಗಣೇಶನ ವಿಘ್ನನ ಅಲ್ಲಿ ಜಲದಲ್ಲಿ ವಿಸರ್ಜನೆ ಮಾಡುವಂಥ ಪದ್ಧತಿ ಇದು ದೇಶಾದ್ಯಂತ ಕಂಡು ಬಂದಿದೆ. ಹಾಗಾಗಿ ಇಂದು ಈ ಗಣೇಶನ ಚತುರ್ಥಿಯಂದು ವಿಘ್ನ ನಿವಾರಕರನ್ನು ನಿಮ್ಮ ಒಂದು ಕುಲಾಚಾರ ಪದ್ಧತಿಯಂತೆ ನೀವು ಗಣೇಶನ ಬೇಡಿಕೊಳ್ಳಿ. ಯಾರ್ಯಾರಿಗೆ ಒಂದು ಹಿಂದಿನಿಂದ ಆಚರಿಸ್ಕೊಂಡು ಬಂದಂಥ ಗಣೇಶನ ವಿಗ್ರಹ ಅಥವಾ ಗೌರಿ ಗಣೇಶನ ಇಟ್ಟು ಪೂಜೆ ಮಾಡಿದ್ರು ಅವರು ಆ ಪದ್ಧತಿಯನ್ನು ಮುಂದುವರಿಸ್ಕೊಂಡಾಗಲಿ. ಇನ್ಯಾರು ಆ ವಿಗ್ರಹವನ್ನು ಅಥವಾ ಗಣೇಶನ ಮೂರ್ತಿಯನ್ನು ತಂದು ಇಡದೇ ಇದ್ದಂಥವ್ರು ಅದು ನಿಮ್ಮ ಮನೆಯಲ್ಲಿರುವಂಥ ಯಾವುದೇ ಸ್ಥಿರವಾದ ಗಣೇಶನ ಫೋಟೋವನ್ನು, ಗಣೇಶನ ಚಿತ್ರವನ್ನು, ಮೂರ್ತಿಯನ್ನು ನೀವು ಆರಾಧನೆ ಹೂಗಳಿಂದ ಅಥವಾ ಇನ್ನಿತರ ಈ ಗರಿಕೆ ಹುಲ್ಲು ಇತ್ಯಾದಿಗಳಿಂದ ಅಲಂಕಾರ ಮಾಡಿ ಗಣೇಶನ ಅಷ್ಟೋತ್ತರ, ಗಣೇಶನ ಸ್ತೋತ್ರ, ಗಣೇಶನ ಬೇರೆ ಬೇರೆ ಶ್ಲೋಕಗಳು, ಉದಾಹರಣೆಗೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ಅಂತ ಹೇಳಿದ್ದೇನೆ. ಶುಕ್ಲಾಂ ಭರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯ ಸರ್ವಜ್ಞೋಪಶಾಂತೆ. ಅದೇ ರೀತಿ ಅಗಜಾನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಂ ಉಪಾಸ್ಮಹೇ. ಗಜಾನನಂ ಭೂತಗಣಾದಿಸೇವಿತಂ ಕಪಿತ ಜಂಬೂಫಲಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದಪಂಕಜ. ಮುಂತಾದ ಹಲವಾರು ಸಣ್ಣ ಪುಟ್ಟ ಪ್ರಸಿದ್ಧವಾದ ಶ್ಲೋಕಗಳು. ಇದು ಭಾಳ ಸರಳವಾಗಿರುತ್ತೆ, ಇದನ್ನು ಯಾರು ಹೇಳ್ಕೊಳ್ಬೋದು. ಹಾಗೆ ಅಂಥ ಶ್ಲೋಕಗಳನ್ನು ಹೇಳಿಕೊಂಡು ಅದನ್ನು ಬೇಕಾದ್ರೆ 21 ಬಾರಿ ಅಂತೇಳಿ ಗಣೇಶನ ಒಂದು 21 ಗಣೇಶನಿಗೆ ಒಂದು ಸಾಂಕೇತಿಕವಾದ ಪ್ರಿಯವಾದ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 21 ಬಾರಿ ಈ ಗಣೇಶನ ಒಂದು ಮಂತ್ರ ಹೇಳಿ, ಅಥವಾ ನಿಮಗೆ ದೀರ್ಘವಾದ ಉದ್ದವಾದ ಈ ಲಂಬವಾದ ಯಾವುದೇ ಮಂತ್ರಗಳು ಶ್ಲೋಕಗಳು ಹೇಳಲಿಕ್ಕೆ ಬರೋದಿಲ್ಲ, ಪರವಾಗಿಲ್ಲ, ಚಿಂತೆ ಮಾಡೋಕ್ಕಾಗಿಲ್ಲ. ನೀವು ಓಂ ಗಂ ಗಣಪತಯೇ ನಮಃ, ಓಂ ಗಂ ಗಣಪತಯೇ ನಮಃ. ಗಣೇಶನ ಭಾಳ ಸರಳವಾದ ಮೂಲ ಮಂತ್ರ ಅದು ಚಿಕ್ಕ ಮಕ್ಕಳು, ಹೆಂಗಸರು ಯಾರು ಹೇಳ್ಬೋದು, ವಯೋಮಾನ ಲಿಂಗ ಭೇದ ಇಲ್ಲದೆ ಆ ಗಣಪತಿಯನ್ನು ಓಂ ಗಂ ಗಣಪತಯೇ ನಮಃ ಅಂತ ಗಣೇಶನ ಮೂಲ ಮಂತ್ರದಿಂದ ಪ್ರಾರ್ಥನೆ ಮಾಡ್ಬೋದು. ಅದನ್ನು 21 ಬಾರಿ 108 ಬಾರಿನೂ ಓಂ ಗಂ ಗಣಪತಿ ಮೂಲ ಮಂತ್ರನ ಹೇಳ್ಕೊಂಡು ಪ್ರಾರ್ಥನೆ ಮಾಡಿ. ಇದರಿಂದ ನಿಮಗಿರತಕ್ಕಂತಹ
ಯಾವುದೇ ರೀತಿಯ ಗ್ರಹಗಳ ದೋಷನೋ ಅಥವಾ ಶನಿ ರಾಹು ಕೇತುಗಳ ಪೀಡೆನೋ ಮಂಗಳ ದೋಷನೋ ಕುಜ ದೋಷನೋ ಯಾವ ದೋಷ ಇದ್ದರೂ ಈ ಗಣೇಶನ ಆದಿಪೂಜ್ಯ ಗಣೇಶನ ಚತುರ್ಥಿಯಂದು ನೀವು ಪ್ರಾರ್ಥನೆ ಮಾಡೋದ್ರಿಂದ ಆ ದೋಷಗಳು ನಿವಾರಣೆಗೆ ಮುಂದಿನ ಚತುರ್ಥಿವರೆಗೆ ಅಂದರೆ ಮುಂದಿನ ಒಂದು ವರ್ಷ ಪೂರ್ತಿವರೆಗೆ ಆ ಗಣೇಶನ ನಮಗೆ ವರಸಿದ್ಧಿ ಸಿಗುತ್ತೆ. ಇದಕ್ಕೆ ವರಸಿದ್ಧಿ ವಿನಾಯಕ ವ್ರತ ದಿನ ಅಂತ ಹೇಳ್ತಾರೆ. ಹಾಗಾಗಿ ಇಂದು ನೀವು ಸರಳವಾಗಿ ನಿಮ್ಮ ಮನೆಯಲ್ಲೇ ಇದ್ದುಕೊಂಡು ಆಚರಣೆ ಮಾಡಲಿಕ್ಕೆ ಬರುತ್ತೆ. ಯಾರು ಗಣೇಶನ ಒಂದು ಬೇರೆ ಬೇರೆ ಸಾರ್ವಜನಿಕವಾಗಿ ದೊಡ್ಡ ವಿಗ್ರಹಗಳಿಗೆ ನಮಸ್ಕಾರ ಮಾಡ್ಕೊಂಡು ಅಲ್ಲಿ ಪ್ರಾರ್ಥಿಸ್ಬೋದು. ಗಣೇಶನ ದೇವರುಗಳ ಸಂದರ್ಶನ ಮಾಡ್ಬೋದು. ಅದು ಎಲ್ಲಿ ಒಂದು ಗಣಪತಿ ಹವನ ಅಥವಾ ಗಣೇಶನ ಹೋಮ ಗಣಪತಿ ಹೋಮ ಅಂತ ಹೇಳ್ತಾರೆ. ಅಂಥ ಹವನ ನಡೆಯುವಂಥ ಜಾಗದಲ್ಲಿ ನಿಮ್ಮಿಂದ ಆಗುವಂಥ ಯಾವುದೇ ರೀತಿಯ ಹೋಮಕ್ಕೆ ಸಹಾಯವನ್ನು ದ್ರವ್ಯವನ್ನು ಅಥವಾ ತುಪ್ಪ ಅಥವಾ ಇನ್ನಿತರ ಹೋಮ ದ್ರವ್ಯಗಳನ್ನು ನೀವು ಕೊಡ್ಬೋದು. ಇದೆಲ್ಲ ಗಣೇಶನ ಪ್ರೀತ್ಯರ್ಥವಾಗಿ ಮಾಡುವಂಥ ವಿಶೇಷವಾದ ಒಂದು ಆಚರಣೆ. ಅದೇ ರೀತಿ ಗಣೇಶನಿಗೆ ವಿಶೇಷವಾದ ಸಿಹಿ ತಿಂಡಿಗಳ ಒಂದು ಭಕ್ಷ್ಯವನ್ನು ನೈವೇದ್ಯ ಮಾಡ್ತಾರೆ. ಅದು ನೀವು ನಿಮ್ಮ ಮನೆಯಲ್ಲಿ ಗಣೇಶನಿಗೆ ಇಷ್ಟವಾದಂತಹ ಕಾಯಿ ಕಡುಬುಗಳನ್ನು ಅಥವಾ ಲಡ್ಡುಗಳನ್ನು ಅಥವಾ ಇನ್ನಿತರ ಯಾವುದೇ ಸಿಹಿ ಖಾದ್ಯಗಳನ್ನು ಪಂಚಖಾದ್ಯಗಳನ್ನು ಎಲ್ಲ ನೈವೇದ್ಯ ಮಾಡ್ಬೋದಾಗಿದೆ. ಇವೆಲ್ಲವೂ ಈ ಗಣೇಶನ ಹಬ್ಬದ ಮಹತ್ವ, ಜೊತೆಗೆ ಈ ವಾರದಲ್ಲಿ ವಿಶೇಷವಾಗಿ ಬರುವಂಥ ವಿವಿಧ ವ್ರತ ಹಬ್ಬ ನಿಯಮಗಳ ಜೊತೆಗೆ ಒಂದು ಪುಣ್ಯ ದಿನಗಳನ್ನು ನೀವು ಉತ್ತಮವಾಗಿ ಆಚರಣೆ ಮಾಡಿಕೊಂಡು ನಿಮ್ಮ ಎಲ್ಲ ದೋಷಾದಿಗಳನ್ನು ಕಳೆದುಕೊಂಡು ಇಷ್ಟಾರ್ಥಗಳನ್ನು ಪಡೆದುಕೊಳ್ಳಿ. ಇವು ಈ ವಾರದ ಪಂಚಾಂಗ ವಿಚಾರವನ್ನು ಗಮನಿಸಲಾಗಿದೆ. ಇನ್ನು ಗಮನಿಸೋಣ ಒಂದೊಂದಾಗಿ ರಾಶಿ ಭವಿಷ್ಯ. ಮೊದಲನೇದಾಗಿ ಮೇಷರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತಾಯಿದೆ. ವಾರದ ಆರಂಭ ಅಂದರೆ ಭಾನುವಾರ 1ನೇ ತಾರೀಕು. ನಿಮಗೆ ಅಷ್ಟೇನೂ ಅದು ಉತ್ತಮವಾದ ಒಂದು ಅಲ್ಲಿ ಗ್ರಹಗಳ ಸ್ಥಿತಿ ಇರೋದಿಲ್ಲ. ಈ ದಿನ ಸ್ವಲ್ಪ ಚಂದ್ರಬಲದ ಕೊರತೆ ಇರೋ ಕಾರಣ ಅಲ್ಲಿ ನಿಮಗೆ ಮನಸ್ಸಲ್ಲಿ ವೈರತ್ವ ಭಾವನೆ, ಮನಸ್ಸಲ್ಲಿ ಚಿಂತೆಗಳು ಬರುವಂಥದ್ದು, ಜೊತೆಗೆ ಬಂಧುಗಳ ಜೊತೆಗೆ ಅಂದರೆ ರಿಲೇಟಿವ್ಗಳ ಜೊತೆಗೆ ಏನಾದರೂ ಒಂದು ಮಾತಿನ ವಿವಾದಗಳು ಬರುವಂಥದ್ದು, ಹಣದ ವಿಚಾರನೋ ಭೂಮಿ ವಿಚಾರನೋ ಏನಾದರೂ ನಿಮಗೆ ಅಲ್ಲಿ ಕಲಹಗಳು ವಾಗ್ವಾದಗಳು ಆಗುವಂಥದ್ದು. ಅದೇ ರೀತಿ ಹಿರಿಯ ವ್ಯಕ್ತಿಗಳು ಮನೆಯಲ್ಲಿ ಇರೋ ಹಿರಿಯ ವ್ಯಕ್ತಿಗಳ ಜೊತೆಗೆ ತಂದೆನೋ ತಾಯಿನೋ ಅತ್ತೆನೋ ಮಾವನೋ ಹಿರಿಯ ವ್ಯಕ್ತಿಗಳಲ್ಲಿ ನಿಮಗೆ ಯಾವುದಾದ್ರು ಅಭಿಪ್ರಾಯ ಭೇದ ಅಂದರೆ ಅವರು ಹೇಳಿದ ಯಾವುದೋ ಒಂದು ಮಾತು ನಿಮಗೆ ಅಪತ್ಯ ಆಗುವಂಥದ್ದು ಅಥವಾ ನಿಮ್ಮ ಮಾಡಿದವರಿಗೆ ಅಪತ್ಯ ಆಗುವಂಥ ಸ್ಥಿತಿ ಅಂತ ಅಭಿಪ್ರಾಯ ಭೇದ ಅಥವಾ ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಮನೆಯ ಹಿರಿಯ ವ್ಯಕ್ತಿಗಳಲ್ಲಿರುತ್ತೆ. ಅದೇ ರೀತಿ ಸರ್ಕಾರದ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ನಿಮಗೆ ಕೆಲವೊಂದು ಹಿನ್ನಡೆ ಆಗುವಂಥದ್ದು ಅಥವಾ ಆ ಒಂದು ವಿಳಂಬ ಆಗುವಂಥದ್ದು ಅಥವಾ ಇವತ್ತು ಸಿಗುತ್ತೆ ಇವತ್ತು ಈಗ ಆಗುತ್ತೆ ಅನ್ನೋದು ವಿಚಾರದಲ್ಲಿ ಸ್ವಲ್ಪ ಆವಾಗ ಒಂದಷ್ಟು ದಿನಗಳು ವಿಳಂಬ ಆಗುವಂಥ ಸಾಧ್ಯತೆ ಭಾನುವಾರ 1ನೇ ತಾರೀಕು ಇರುತ್ತೆ. ಆ ಬಳಿಕ 2 ಮತ್ತು 3ನೇ ತಾರೀಕು ಪರವಾಗಿಲ್ಲ. ನಿಮಗೆ ಸೋಮವಾರ ಮಂಗಳವಾರ ನಿಮ್ಮ ವ್ಯಾಪಾರ ವೃತ್ತಿ ಉದ್ಯೋಗಕ್ಕೆ ಅನುಸಾರವಾಗಿ ಉತ್ತಮ ಇದೆ. ಆದರೆ ವೈಯಕ್ತಿಕ ವಿಚಾರದಲ್ಲಿ ಅಷ್ಟು ಉತ್ತಮ ಅಲ್ಲ. ವೈಯಕ್ತಿಕ ವಿಚಾರ ಅಂದರೆ ನಿಮ್ಮ ರಿಲೇಷನ್ಶಿಪ್ಗಳು ಅಂದರೆ ನಿಮ್ಮ ಸಂಬಂಧಗಳು ಅಲ್ಲಿ ನಿಮ್ಮ ಮಕ್ಕಳ ಜೊತೆಗೆ ಸ್ವಲ್ಪ ಕಲಹ ಬರ್ಬೋದು, ಮನೆಯಲ್ಲಿ ಹೆಂಡತಿ ಜೊತೆಗೆ ಭಿನ್ನಾಭಿಪ್ರಾಯ ಬರ್ಬೋದು, ಅಥವಾ ನಿಮ್ಮ ವೃತ್ತಿ ಜಾಗದಲ್ಲಿ ಸಹ ನಿಮ್ಮ ಮೇಲಧಿಕಾರಿನೋ ನಿಮ್ಮ ಕಿರಿಯ ಸಹೋದ್ಯೋಗಿಗಳನ್ನು ಅವರ ಜೊತೆಗೆ ಒಂದು ಮಾತಿನ ಚಕಮಕಿ ವಿವಾದಗಳು ಬರುವಂಥದ್ದು ಅಥವಾ ಅವರು ನಿಮ್ಮ ಮೇಲೆ ಒಂದು ಏನೋ ಆರೋಪಗಳನ್ನು ಮಾಡುವಂತಾಗಲಿ, ಜೊತೆಗೆ ನಿಮ್ಮ ಮೇಲೆ ಏನಾದರೂ ವ್ಯರ್ಥವಾದ ಒಂದು ಸಂಶಯವನ್ನು ಅನುಮಾನವನ್ನು ವ್ಯಕ್ತಪಡಿಸುವುದಾಗಲಿ ಅದರಿಂದ ನಿಮಗೆ ಸ್ವಲ್ಪ ಇನ್ನಷ್ಟು ಹಿನ್ನಡೆ ಆಗುತ್ತೆ. ನಿಮ್ಮ ಮೇಲೆ ಸುಳ್ಳು ಆರೋಪ ಮಾಡೋದು ಅಥವಾ ನಿಮ್ಮ ಮೇಲೆ ಅನುಮಾನ ಪಡುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ದಿನಗಳಲ್ಲಿ ನಿಮ್ಮ ವ್ಯಕ್ತಿತ್ವವನ್ನು ಮಾತು ನಡವಳಿಕೆಯನ್ನು ಸ್ವಲ್ಪ ಸುಧಾರಣೆ ಇಟ್ಕೊಳ್ಬೇಕು. ಅದರ ಹೊರತು ಈ ಸೋಮವಾರ ಮಂಗಳವಾರ ಹಣಕಾಸು ಆರೋಗ್ಯ ಎಲ್ಲ ಉತ್ತಮವಾಗಿರುತ್ತೆ. ಇನ್ನು 4, 5, 6 ಎಂಬ 3 ದಿನಗಳು ಅಂದರೆ ಬುಧವಾರ ಗುರುವಾರ ಶುಕ್ರವಾರ ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನಗಳು. ಆ 3 ದಿನಗಳಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುವಂಥದ್ದು, ವ್ಯಾಪಾರ ಉದ್ಯೋಗ ಇದರಲ್ಲೆಲ್ಲ ಅಭಿವೃದ್ಧಿಯಾಗುವಂಥದ್ದು. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ಅಂದುಕೊಂಡಂತಹ ಸ್ಥಾನಮಾನ ಸೀಟುಗಳು ಸಿಗುವಂಥದ್ದು, ಉನ್ನತ ವ್ಯಾಸಂಗಕ್ಕೆ ಅವಕಾಶ, ಕೆಲವೊಬ್ಬರಿಗೆ ವಿದೇಶದ ಉದ್ಯೋಗ ಅಥವಾ ವಿದೇಶ ಮೂಲದ ಒಂದು ಏನಾದರೂ ಉನ್ನತ ಶಿಕ್ಷಣಕ್ಕೆ ಅವಕಾಶ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭ ಸಮಾಚಾರಗಳು ಆಗಲಿವೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ ಅಥವಾ ರಾಜಕೀಯ ಮೂಲದಿಂದ ಆಗಬೇಕಾದ ಕೆಲಸ ಕಾರ್ಯಗಳು ಬೇಗನೆ ಆಗಲಿವೆ. ಕೆಲವೊಬ್ಬರಿಗೆ ಈ ದಿನ ಒಂದು ಸನ್ಮಾನ ಬಹುಮಾನ ಅಥವಾ ಇನ್ನಿತರ ಕೊಡುಗೆಗಳು ಬಹುಮಾನಗಳೆಲ್ಲ ಬರುವಂಥ ಸಾಧ್ಯತೆ ಈ 4ನೇ ತಾರೀಕು 5, 6ರಲ್ಲಿದೆ. 4, 5, 6 ಬುಧವಾರ ಗುರುವಾರ ಶುಕ್ರವಾರದಂದು ಇರದೆ. ಇನ್ನು ಕೊನೆಯ ದಿನ 7ನೇ ತಾರೀಕು ಗಣೇಶ ಚತುರ್ಥಿಯ ಶುಭ ದಿನ. ಈ ದಿನ ಸಹ ನಿಮಗೆ ಶುಭ ಫಲದೊಂದಿಗೆಯಾಗಿದೆ. ಶನಿವಾರನೂ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿಯಿದೆ. ಆಕಸ್ಮಿಕ ಧನ ಲಾಭ ಯೋಗ, ಯಾವುದಾದ್ರೂ ಒಂದು ಈ ಪ್ರಸಿದ್ಧವಾದ ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥದ್ದು, ಇನ್ನಿತರ ಒಂದು ಪವಿತ್ರವಾದ ಉತ್ತಮವಾದ ವಸ್ತುಗಳನ್ನು ಕೊಳ್ಳುವಂಥದ್ದು ಅಥವಾ ವಸ್ತ್ರಾಭರಣ ಇತ್ಯಾದಿಗಳನ್ನು ಕೊಳ್ಳುವಂಥ ಅವಕಾಶ, ಕೆಲವೊಬ್ಬರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಇತ್ಯಾದಿ ಹೋಗುವಂಥ ಅವಕಾಶ, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭ ಆದಾಯಗಳು ಬರುವಂಥ ಶುಭ ದಿನ ಆಗಿರುತ್ತೆ. ಕೃಷಿಕರಿಗೆ ತೋಟಗಾರಿಕೆ ಹೈನುಗಾರಿಕೆ ಮಾಡೋರಿಗೆ ಸಹ ಅನೇಕ ಶುಭ ಫಲಗಳು ಅನೇಕ ಶುಭ ಲಾಭಗಳು ಈ ದಿನ ಬರಲಿವೆ 7ನೇ ತಾರೀಕು ಶನಿವಾರದಂದು. ಹಾಗಾಗಿ ಮೇಷರಾಶಿಗೆ ಈ ವಾರದಲ್ಲಿ ಹೆಚ್ಚಿನ ಒಂದು ಚಂದ್ರನ ಬೆಂಬಲವಿದೆ. 4 ದಿನಗಳಲ್ಲಿ ಅಂದರೆ 4, 5, 6, 7 ಈ 4 ಡೇಟ್ಗಳಲ್ಲಿ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥ ಒಂದು ಬೆಂಬಲ ಸಿಕ್ಕಿದೆ. ಅದರ ಜೊತೆಗೆ ನಿಮಗೆ ಇರತಕ್ಕಂತಹ ಒಂದು ಗುರುವಿನ ಬಲ ಒಂದು ಸಹಾಯಕವಾಗಿರುತ್ತೆ. ಈ ವಾರದಲ್ಲಿ ಮಂಗಳನು ಸಹ ನಿಮಗೆ ಪೂರಕವಾಗಿದ್ದಾನೆ, ಅಲ್ಲಿ ಕೇತು ಪೂರಕವಾಗಿದ್ದಾನೆ. ಹಾಗಾಗಿ ಯಾವುದೇ ರೀತಿಯ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳೋದು, ಸೈಟ್ ಕೊಳ್ಳೋದು ಅಥವಾ ಮನೆಗೆ ಅಥವಾ ಭೂಮಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳಿದ್ದರೆ ಅದನ್ನು ಈ ವಾರದಲ್ಲಿ ಚೆನ್ನಾಗಿ ಮಾಡ್ಬೋದಾಗಿದೆ.
ಅವೆಲ್ಲವೂ ಈಗ ಬೇಗನೆ ನಡೆಯುವಂಥದ್ದು. ಯಾಕಂದರೆ ಮಂಗಳನ ಅನುಗ್ರಹ, ಭೂಮಿ ಪುತ್ರ ಮಂಗಳ ಅಂತಾರೆ. ಹಾಗಾಗಿ ಭೂಮಿಗೆ ಸಂಬಂಧಿಸಿದ ಯಾವುದೇ ಕೆಲಸ ಕಾರ್ಯಗಳು ಅಥವಾ ಕೃಷಿಗೆ ಸಂಬಂಧಪಟ್ಟ ಚಟುವಟಿಕೆಗಳು ಅಥವಾ ಯಂತ್ರೋಪಕರಣ ಕೊಳ್ಳುವಂಥದ್ದು ಮುಂತಾದ ಹಲವಾರು ವಿಚಾರಗಳಿಗೆ ಈ ವಾರ ಅತ್ಯಂತ ಶುಭವಿದೆ. ನಿಮಗೆ ಬರಬೇಕಾದ ಹಣಗಳು ಬರುವಂಥದ್ದು, ಸಾಲಗಳಿದ್ದರೆ ಸಾಲ ತೀರಿಸುವಂಥದ್ದು ಅಥವಾ ನಿಮ್ಮಿಂದ ಸಾಲ ಪಡೆದರೂ ನಿಮ್ಮ ಹಣವನ್ನು ಈಗ ಮರಳಿ ಕೊಡುವಂಥದ್ದು ಮುಂತಾದ ಹಲವಾರು ಶುಭ ಘಟನೆಗಳು ಈ ವಾರದಲ್ಲಿ ಸಂಭವಿಸಲಿವೆ ಈ ಒಂದು ಮೇಷರಾಶಿಯವರಿಗೆ. ಇನ್ನು ಈ ವಾರದಲ್ಲಿ ನೀವು ಬಳಸುವಂಥ ಶುಭ ದಿನಗಳು ಆಗಲೇ ಹೇಳಿದ್ದೇನೆ. 4, 5, 6, 7ನೇ ತಾರೀಕು ಅತ್ಯಂತ ಶುಭ ದಿನಗಳು. ಬಳಸುವಂಥ ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣವನ್ನು ಬಳಸ್ಕೊಳ್ಳಿ. ಸಂಖ್ಯೆಗಳು 2, 3, 7, 9, 2, 3, 7, 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಹಾಗೆಯೇ ಈ ವಾರದಲ್ಲಿ ಬರತಕ್ಕಂತಹ ಗೌರಿ ಗಣೇಶದ ಹಬ್ಬದಲ್ಲಿ ವಿಶೇಷವಾಗಿ ಗೌರಿ ಗಣೇಶನನ್ನು ಪ್ರಾರ್ಥಿಸಿ ನಿಮ್ಮ ಒಂದು ಅಭಿವೃದ್ಧಿಗೆ ಪ್ರಾರ್ಥನೆ ಮಾಡಿಕೊಳ್ಳಿ. ನಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ಗಮನಿಸೋಣ ವೃಷಭ ರಾಶಿ. ವೃಷಭ ರಾಶಿಗೆ ಈ ವಾರದ ಶುಭ ಆರಂಭ. ಭಾನುವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಆಗುವಂಥದ್ದು, ಜಯ ಸಿಗುವಂಥದ್ದು, ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಕೆಲವೊಬ್ಬರಿಗೆ ಅವರವರ ವೃತ್ತಿಯಲ್ಲಿ ಬಡ್ತಿ ಸಿಗುವಂಥದ್ದು ಅಥವಾ ಬಹಳ ಕಾಲದ ನಿರೀಕ್ಷಿತವಾದ ಯಾವುದೇ ನಿಮ್ಮ ಏರಿಯರ್ಸು ಅಥವಾ ಇನ್ನಿತರ ನಿಮಗೆ ಇನ್ಕ್ರಿಮೆಂಟು ಇವೆಲ್ಲ ಸಿಗುವಂಥದ್ದು. ಅದೇ ರೀತಿ ಈ ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ, ಉದ್ಯಮಗಳಿಗೆ ಉದ್ಯಮದಲ್ಲಿ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು, ಕೃಷಿಕರಿಗೆ ಕೃಷಿ ಚಟುವಟಿಕೆ ಲಾಭ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ. ಈ ರೀತಿ ನಿಮ್ಮ ಯಾವುದೇ ವೃತ್ತಿ, ಲಿಂಗ ಅಥವಾ ಸ್ಥಳ ಭೇದವಿಲ್ಲದೆ ವೃಷಭ ರಾಶಿಯರಿಗೆ ಈ ಭಾನುವಾರದಂದು ಹೆಚ್ಚಿನ ಒಂದು ಲಾಭ ಶುಭ ಸಿಗಲಿದೆ. ಮನಸ್ಸಿಗೆ ನೆಮ್ಮದಿ ಸಿಗಲಿದೆ, ಬಾಂಧವ್ಯ ವೃದ್ಧಿ ಆಗಲಿದೆ, ಆಕಸ್ಮಿಕ ಧನ ಲಾಭ ಆಗಲಿದೆ. ಹಾಗಾಗಿ ಭಾನುವಾರ ನಿಮಗೆ ಅತ್ಯಂತ ಶುಭ ದಿನ. ಆ ಬಳಿಕ ಬರುವಂಥ 2 ಮತ್ತು 3ನೇ ತಾರೀಕು ಸೋಮವಾರ ಮತ್ತು ಮಂಗಳವಾರ. ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮವಾಗಿ ಕಂಡು ಬರ್ತಾಯಿಲ್ಲ. ಅಂದರೆ ವೈಯಕ್ತಿಕ ವಿಚಾರದಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ಅದರ ಹೊರತು ಆರೋಗ್ಯ, ಹಣಕಾಸಿಗೆ ಯಾವುದು ತೊಂದರೆ ಇಲ್ಲ. ನಿಮ್ಮ ವೃತ್ತಿ, ಉದ್ಯೋಗ, ವ್ಯಾಪಾರ, ಶಿಕ್ಷಣ ಅದಕ್ಕೆ ಯಾವುದು ತೊಂದರೆಗಳಿಲ್ಲ. ಅದನ್ನು ಎಲ್ಲ ಯಥಾವತ್ತಾಗಿ ನಡೀತದೆ. ಇಲ್ಲಿ ರಿಲೇಷನ್ಶಿಪ್ಗಳು, ಬಾಂಧವ್ಯಗಳು ಅಂದರೆ ನಿಮ್ಮ ಮನೆಯ ಸದಸ್ಯರ ಜೊತೆಗೆ, ತಂದೆ ತಾಯಿ ಜೊತೆಗೆ, ಗಂಡ ಹೆಂಡತಿ ಜೊತೆಗೆ ಅಥವಾ ಸಹೋದರ ಸಹೋದರಿಯರ ಮಧ್ಯೆ, ಇಲ್ಲ ನಿಮ್ಮ ಸಹೋದ್ಯೋಗಿಗಳು ಅಂದರೆ ಕಲೀಗ್ಸ್ಗಳ ಮಧ್ಯೆ ಅಥವಾ ಮೇಲಾಧಿಕಾರಿಗಳ ಜೊತೆಗೆ, ಬಾಸ್ಗಳ ಜೊತೆಗೆ. ಹಾಗಾಗಿ ಈ ಎಲ್ಲರ ಜೊತೆಗೂ ಈ ರೀತಿ ಬಾಂಧವ್ಯದಲ್ಲಿ ಈ ಸ್ವಲ್ಪ ಹುಳಿ ಬರುತ್ತೆ. ಬಾಂಧವ್ಯದಲ್ಲಿ ಸ್ವಲ್ಪ ಏನಾದರೂ ಕಹಿ ಘಟನೆಗಳಾಗುವಂಥದ್ದು, ನಿಮ್ಮ ಮೇಲೆ ಆರೋಪ ಬರುವಂಥದ್ದು, ಭಿನ್ನಾಭಿಪ್ರಾಯ ಬರುವಂಥದ್ದು. ಅಲ್ಲದೇ ರೀತಿ ಕೆಲವೊಂದು ಸಾರಿ ನಿಮಗೆ ಮನಸ್ಸಿನ ಒತ್ತಡ ಇದನ್ನು ಜಾಸ್ತಿ ಆಗುತ್ತೆ. ಒತ್ತಡ ಮತ್ತು ಚಿಂತೆ ಅಂದರೆ ಈ ಥರ ಅಂಥ ಘಟನೆಗಳು ಜಡಿದಾಗ ಅದನ್ನೇ ನೀವು ಮತ್ತೆ ಮನೆಯಲ್ಲಿ ಪುನರಾವರ್ತನೆಯಾಗಿ ಅದನ್ನು ನೆನಪು ಮಾಡ್ಕೊಳ್ತೀರ. ಅದರಿಂದ ಇನ್ನಷ್ಟು ಮನಸ್ಸಿಗೆ ಘಾಸಿ ಒತ್ತಡ ಆಗುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಬಾಂಧವ್ಯ, ಒತ್ತಡ ಮತ್ತು ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೊಳ್ಬೇಕು. ನಿಮ್ಮ ರಿಲೇಷನ್ಶಿಪ್ ಮೇಲೆ ಟೆನ್ಷನ್ ಅದೆರಡನ್ನು ನೀವು ಮ್ಯಾನೇಜ್ಮೆಂಟ್ ಮಾಡಿಕೊಳ್ಬೇಕಾಗತ್ತೆ ಈ ಭಾನುವಾರ ಸೋಮವಾರದಂದು. ಆ ಬಳಿಕ ಮಂಗಳವಾರ, ಬುಧವಾರ, ಗುರುವಾರ ಅಂದರೆ 4, 5, 6ನೇ ತಾರೀಕಲ್ಲಿ ಅಲ್ಲಿ ವಿಶೇಷವಾಗಿ ಚಂದ್ರನು ಇರುವಂತಹ ಸ್ಥಾನ ನಿಮಗೆ ಅಷ್ಟೊಂದು ಪೂರಕವಾಗಿರೋದಿಲ್ಲ. ಆತನು ಅಲ್ಲಿ ಕನ್ಯಾ ರಾಶಿಯಲ್ಲಿರುವ ಕಾಲ. ಕನ್ಯಾ ರಾಶಿಯಲ್ಲಿರುವ ಕಾಲ ನಿಮ್ಮ ರಾಶಿಯಿಂದ ಅಲ್ಲಿ ಸ್ವಲ್ಪ ಪಂಚಮದಲ್ಲಿ ಬರುವಂಥ ಕಾರಣ ನಿಮಗೆ ಕೆಲವೊಂದು ಕಿರಿಯರ ಜೊತೆಗೆ ಜಗಳ ಬರುತ್ತೆ, ಕಿರಿಯರ ಜೊತೆಗೆ ವಿವಾದ ಬರುತ್ತೆ. ವಿಶೇಷವಾಗಿ ನಿಮ್ಮ ಸ್ವಂತ ಮಕ್ಕಳಿರ್ಬೋದು, ತಮ್ಮ ತಂಗಿ ಇರ್ಬೋದು ಅಥವಾ ಕಿರಿಯ ಸಹೋದ್ಯೋಗಿಗಳು ಇರ್ಬೋದು. ಒಟ್ಟಿನಲ್ಲಿ ನಿಮಗಿಂತ ಕಿರಿಯರು ಜೂನಿಯರ್ಸ್ಗಳ ಜೊತೆಗೆ ಈ ದಿನ ವಿಶೇಷವಾಗಿ ನಿಮಗೆ ಅದು ಬಾಂಧವ್ಯ ಕೆಡುತ್ತೆ. 4, 5, 6 ಈ 3 ದಿನಗಳಲ್ಲಿ. ಅದರ ಹೊರತು 4, 5, 6ರಲ್ಲಿ ನಿಮಗೆ ಹಣಕಾಸಿಗೆ ಅಥವಾ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣದಲ್ಲಿ ಯಾವುದೇ ರೀತಿಯ ಅಡೆತಡೆಯೂ ಬರೋದಿಲ್ಲ. ಅವೆಲ್ಲ ಯಥಾವತ್ತಾಗಿದೆ. ಆರೋಗ್ಯನೂ ಉತ್ತಮವಾಗಿರುತ್ತೆ. ಇಲ್ಲಿ ಕಿರಿಯರ ಜೊತೆಗೆ ಮಾತ್ರ ಬಾಂಧವ್ಯಕ್ಕೆ ಕೊರತೆ, ಕಿರಿಯರ ಜೊತೆಗೆ ಜಗಳಗಳಾಗುವಂಥದ್ದು, ವಾಗ್ವಾದ ಆಗುವಂಥದ್ದು, ಅವರು ನಿಮ್ಮ ಮೇಲೆ ಆರೋಪ ಮಾಡೋದು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಅವಮಾನಕರ ಘಟನೆ, ಅವಮಾನಕರ ಮಾತನ್ನಾಡುವಂಥದ್ದು ಅಥವಾ ಇನ್ನೊಬ್ಬರ ಚಾಡಿಯ ಮಾತಿನಿಂದ ನಿಮ್ಮ ಮೇಲೆ ಸುಳ್ಳು ಆರೋಪ ಹೊರಿಸುವುದು ಇತ್ಯಾದಿ ಕೆಲವು ಅಪ್ರಿಯವಾದ ಘಟನೆಗಳು ಜರಬಹುದು. ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸ್ಕೊಳ್ಬೇಕು. ಜೊತೆಗೆ ಯಾರನ್ನಾದ್ರ ಜೊತೆಗೆ ಅನಾವಶ್ಯಕ ವಾಗ್ವಾದನ, ಅನಾವಶ್ಯಕ ಕಲಹವನ್ನು ಬೆಳೆಸ್ಕೊಳ್ಬೇಡಿ. ಯಾವುದರಂಥ ಸಿಚುವೇಶನ್ ಬಂದರೆ ಅದನ್ನು ಅಲ್ಲಲ್ಲಿಗೆ ಅದನ್ನು ಮುಗಿಸಬೇಕಾಗತ್ತೆ. ಹಾಗಾಗಿ ಅದನ್ನು ಯಾವುದನ್ನು ನೀವು ಎಳೆದುಕೊಂಡು ಇನ್ನಷ್ಟು 3-4 ದಿನಗಳು ಅಂದರೆ 4, 5, 6 ಈ 3 ದಿನಗಳಲ್ಲಿ ಇಂಥ ಒಂದು ಸಿಚುವೇಶನ್ ಆಗ್ಬೋದು. ಹಾಗಾಗಿ ಆ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಬೇಕು. ಅದೇ ರೀತಿ ಯಾವುದೇ ಸರ್ಕಾರಿ ಇಲಾಖೆ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಆಗ್ಬೋದು. ಯಾವುದೇ ರೀತಿಯ ರೂಲ್ಸ್ ಬ್ರೇಕ್ ಮಾಡೋದಾಗಲಿ, ಕಾನೂನು ವಿರೋಧವಾದ ಕೆಲಸ ಮಾಡೋದಾಗಲಿ ಇವೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಹಾಗಾಗಿ ಇವೆಲ್ಲ ಮಾಡಿದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಳೋದಾಗಲಿ, ಶಿಕ್ಷೆ ಆಗೋದಾಗಲಿ ಆಗುತ್ತೆ. ಈ 4, 5, 6ರಲ್ಲಿ ಇಂಥ ಒಂದು ಎಚ್ಚರಿಕೆ ಬೇಕು. ಜೊತೆಗೆ ಕೊನೆಯ ದಿನ 7ನೇ ತಾರೀಕು ಗಣೇಶ ಚತುರ್ಥಿಯ ದಿನ ನಿಮಗೆ ಶುಭಕರವಾಗಿದೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ. ಚಂದ್ರನಿರುವಂಥ ಸ್ಥಾನದಿಂದ ನಿಮಗೆ ಅಲ್ಲಿ 6ರ ಸ್ಥಾನದಲ್ಲಿರುವಂಥ ಚಂದ್ರನು ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡ್ತಾನೆ. ಮನಸ್ಸಿಗೆ ಇಷ್ಟಾರ್ಥವನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿ ಇದೆ, ಬಂಧು ಬಾಂಧವರ ಜೊತೆಗೆ ಬೆರೆಯುವಂಥ ಅವಕಾಶ, ಕೆಲವೊಂದು ಯಾತ್ರಾ ಸ್ಥಳಗಳ ಸಂದರ್ಶನ ಮಾಡುವಂಥ ಅವಕಾಶ, ಅನೇಕ ರೀತಿಯ ವಸ್ತ್ರಾಭರಣ ಅಥವಾ ವಸ್ತುಗಳನ್ನು ಕೊಳ್ಳುವಂಥ ಅವಕಾಶ. ಈ ರೀತಿ ಹಲವಾರು ಶುಭ ಮತ್ತು ಸುಖಕರವಾದ ಘಟನೆಗಳು ಈ ವಾರದ ಕೊನೆಯ ದಿನ ಅಂದರೆ ಶನಿವಾರ 7ನೇ ತಾರೀಕು ಗಣೇಶನ ಹಬ್ಬದಂದು ಜರಗಲಿದೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ಕೆಲವೊಂದು ಮಧ್ಯದ 5 ದಿನಗಳು ಸ್ವಲ್ಪ ಮಿಶ್ರ ಫಲ ಅಂತ ಹೇಳ್ತೇವೆ. ಅಂದರೆ 2, 3, 4, 5, 6 ಈ ಮಧ್ಯದ ದಿನಗಳು ಮಿಶ್ರ ಫಲಗಳ ಸೂಚಕ. ಅಂದರೆ ಅಲ್ಲಿ ನಿಮಗೆ ತೀರಾ ತೊಂದರೆ ಅಂತಾನೆಲ್ಲ, ಅಲ್ಲಿ ಬಾಂಧವ್ಯ, ಮಾತು, ನಡವಳಿಕೆಯನ್ನು ಸ್ವಲ್ಪ ಸರಿ ಇಟ್ಟುಕೊಂಡ್ರೆ ಆಯಿತು. ಅದರ ಹೊರತು ತೀರಾ ನಷ್ಟ ಬರುತ್ತೆ, ಆರೋಗ್ಯ ತೊಂದರೆ ಆಗುತ್ತೆ ಅಂಥದ್ದೇನೂ ಬರೋದಿಲ್ಲ.
ಈ ವೈಯಕ್ತಿಕ ವಿಚಾರಗಳನ್ನು ಈ 5 ದಿನಗಳು ಸ್ವಲ್ಪ ಸರಿಪಡಿಸಿಕೊಳ್ಳಿ. ಮುಂದೆ ಉತ್ತಮ ದಿನಗಳಂದರೆ ಆರಂಭದ ಭಾನುವಾರ ಮತ್ತು ಕೊನೆಯ ದಿನ ಶನಿವಾರ. ಆರಂಭದ ದಿನ ಮತ್ತು ಕೊನೆಯ ದಿನ ನಮಗೆ ಅತ್ಯಂತ ಶುಭಕರವಾಗಿದೆ. ಅದನ್ನು ವಿಶೇಷವಾದ ಕೆಲಸ ಕಾರ್ಯಗಳು ಬಳಸ್ಕೊಳ್ಬೋದು. ಬಳಸುವಂಥ ಬಣ್ಣ ನೀವು ಗ್ರೇ ಅಥವಾ ಬೂದು ಬಣ್ಣ, ಗ್ರೀನ್ ಅಥವಾ ಹಸಿರು ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 4, 5, 6, 4, 5, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ವಿಶೇಷವಾಗಿ ಈ ವಾರದಲ್ಲಿ ನಿಮಗೆ ಬುಧನ ಅನುಗ್ರಹ, ಶುಕ್ರನ ಅನುಗ್ರಹ ಇರೋ ಕಾರಣ ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸಿನ ಬಗ್ಗೆ ವಿಶೇಷವಾದ ಲಾಭ ಆದಾಯಗಳು ಈ ವಾರದಲ್ಲಿ ಆಗಲಿವೆ. ಇನ್ನು ಗಣೇಶನ ಮತ್ತು ಗೌರಿ ಹಬ್ಬದ ಕಾಲದಲ್ಲಿ ಗೌರಿ ಗಣೇಶನ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮೆಲ್ಲ ಇಷ್ಟಾರ್ಥಗಳಿಗೆ ಬೇಡಿಕೊಳ್ಳಿ. ಎಲ್ಲರಿಗೂ ವೃಷಭ ರಾಶಿಯವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ಮಿಥುನ ರಾಶಿಗೆ ಈ ವಾರದ ಆರಂಭ ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಭಾನುವಾರದಲ್ಲಿ ನಿಮಗೆ ಅನೇಕ ರೀತಿಯ ಹಣಕಾಸಿನ ತೊಡಕು ಬರ್ಬೋದು, ಕಷ್ಟ ನಷ್ಟಗಳು ಆಗುವಂಥದ್ದು, ಅನಿರೀಕ್ಷಿತವಾಗಿ ಲಾಭ ಬರೋದು, ಅನಿರೀಕ್ಷಿತ ನಷ್ಟ ಆಗುವಂಥದ್ದು, ಜೊತೆಗೆ ನಿಮ್ಮೆಲ್ಲರೂ ವಸ್ತು, ಒಡವೆ, ಮೊಬೈಲು ಇನ್ನೊಂದು ಎಲ್ಲಾದರೂ ಕಳ್ಳತನ ಆಗ್ಬೋದು ಅಥವಾ ಕಳವು ಆಗುವಂಥದ್ದು, ಕಳೆದುಕೊಳ್ಳುವಂಥದ್ದು, ನಿಮ್ಮದೇ ತಪ್ಪಿನದನ್ನು ನೀವು ಕಳೆದು ಹಾಕುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗೆ ನಿಮ್ಮ ವಸ್ತು, ಒಡವೆ, ಇನ್ನಿತರ ಅಮೂಲ್ಯವಾದ ವಸ್ತುಗಳ ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಜೊತೆಗೆ ದೂರ ಪ್ರಯಾಣದಲ್ಲಿ ಅಥವಾ ಇನ್ನಿತರವಾದ ಲಾಂಗ್ ಡ್ರೈವ್ ಮಾಡುವಾಗ ಸ್ವಲ್ಪ ಮುನ್ನೆಚ್ಚರಿಕೆ ಹೆಚ್ಚಬೇಕು. ಸಣ್ಣ ಪುಟ್ಟ ಅಪಾಯಗಳು, ಅವಘಡಗಳ ಸಾಧ್ಯತೆ ಇರುತ್ತೆ. ಹಾಗಾಗಿ ಭಾನುವಾರ ಅಷ್ಟೇನು ಉತ್ತಮವಾದ ಫಲ ಬಂದಿಲ್ಲ. 1ನೇ ತಾರೀಕು ಸೆಪ್ಟೆಂಬರಲ್ಲಿ. ಆ ಬಳಿಕ ಸೆಪ್ಟೆಂಬರ್ 2, 3 ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೋಮವಾರ, ಮಂಗಳವಾರದಲ್ಲಿ ವಿಶೇಷವಾದ ಲಾಭ, ಕೀರ್ತಿ ಜಗಳು ಸಿಗುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಮುನ್ನಡೆ, ಯಂತ್ರ ವಾಹನ ಕೊಳ್ಳುವಂಥ ಅವಕಾಶ, ಗೃಹಿಣಿಯರಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ಹೆಚ್ಚಿನ ಅಭಿವೃದ್ಧಿ, ಜೊತೆಗೆ ಬೇರೆ ಬೇರೆ ರೀತಿಯ ಉದ್ಯಮಿ, ಕೃಷಿಕರು ಅಥವಾ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಅಂತ ಮಾಡೋರಿಗೆ ಅವರ ಒಂದು ಚಟುವಟಿಕೆಯಲ್ಲಿ ಹೆಚ್ಚಿನ ಲಾಭ ಆದಾಯ ಬರುತ್ತೆ. ಅವರ ಉತ್ಪನ್ನಗಳಿಗೆ ಹೆಚ್ಚು ಬೆಲೆ ಅಥವಾ ಬೇಡಿಕೆಗಳು ಬರುವಂಥ ದಿನ ಆಗಿರುತ್ತೆ. ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಈ ಸೋಮವಾರ, ಮಂಗಳವಾರ ಇರುತ್ತೆ, ಅಂದರೆ 2 ಮತ್ತು 3ನೇ ತಾರೀಕರಂದು. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ 4, 5, 6 ಸಾಮಾನ್ಯ ದಿನ ಎಂದು ಕಂಡು ಬರುತ್ತೆ. ಈ ಸಾಮಾನ್ಯ ದಿನದಲ್ಲಿ ನಿಮ್ಮ ವೃತ್ತಿ, ವ್ಯಾಪಾರ, ಹಣಕಾಸು, ಉದ್ಯೋಗಕ್ಕೆ ತೊಂದರೆ ಇಲ್ಲ. ಈ 4, 5, 6ರಲ್ಲಿ ನಿಮಗೆ ಬಂಧುಗಳ ಜೊತೆಗೆ ಸ್ವಲ್ಪ ಮಾತಿನ ಭಿನ್ನಾಭಿಪ್ರಾಯ ಬರುತ್ತೆ. ಮನೆಯ ಹಿರಿಯ ಸದಸ್ಯರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ತಂದೆ, ತಾಯಿ, ಅತ್ತೆ, ಮಾವ ಮುಂತಾದರಲ್ಲಿ ಮನೆಯ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯ ಬರ್ಬೋದು. ಅಥವಾ ಅವರ ಒಂದು ಜೊತೆಗೆ ನಿಮಗೆ ಏನಾದರೂ ವಾಗ್ವಾದಗಳು, ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ ಹೆಚ್ಚಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕಾನೂನು ಒಂದು ಕ್ರಮ ನಿಮ್ಮ ಮೇಲೆ ಬರ್ಬೋದು. ಏನಾದರೂ ನೋಟಿಸ್ ಬರೋದು, ಪೆನಾಲ್ಟಿ ಬರೋದು, ದಂಡನೆ ಬರೋದು, ಏನಾದರೂ ಶಿಕ್ಷೆಗಳಿಗೆ ಒಂದು ಅರ್ಹರಾಗೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಕಾನೂನು ತೊಡಕಲ್ಲಿ ಅಥವಾ ಯಾವುದೇ ರೀತಿಯ ರೂಲ್ಸ್ ಬ್ರೇಕಲ್ಲಿ ಅದೇನಿದ್ದೀರ ಕಾನೂನು ಉಲ್ಲಂಘನೆಯನ್ನು, ರೂಲ್ಸ್ ವಯೋಲೇಷನ್ ಮಾಡೋದು ಮುಂತಾದನ್ನೆಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಈ 3 ದಿನಗಳಂದರೆ 4, 5, 6 ಎಂಬ 3 ದಿನಗಳಲ್ಲಿ. ಇನ್ನು ವಾರದ ಕೊನೆಯ ದಿನ 7ನೇ ತಾರೀಕು ಶನಿವಾರ, ವಾರದ ಕೊನೆಯ ದಿನ ಸಾಮಾನ್ಯವಾಗಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗ, ಹಣಕಾಸಿಗೆ ಪರವಾಗಿಲ್ಲ, ಅವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ವೃತ್ತಿಯಲ್ಲಿ, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಲಾಭ, ಆದಾಯ ಚೆನ್ನಾಗಿ ಬರುತ್ತೆ. ಈ ದಿನ ನಿಮಗೆ ವೈಯಕ್ತಿಕ ವಿಚಾರ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ವೈಯಕ್ತಿಕ ವಿಚಾರ ಅಂದರೆ ನಿಮಗೆ ಕಿರಿಯರಿಂದ ಅವಮಾನ ಆಗೋದಂಥ, ಕಿರಿಯರಿಂದ ತೊಂದರೆ ಆಗುವಂಥದ್ದು, ಕಿರಿಯರು ನಿಮ್ಮನ್ನು ಹೀಯಾಳಿಸುವಂಥದ್ದು, ನಿಮ್ಮ ಮೇಲೆ ವ್ರತ ಆರೋಪ ಮಾಡುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಕಿರಿಯರ ಜೊತೆಗೆ ಆದಷ್ಟು ವಾಗ್ವಾದವನ್ನು ಸ್ವಲ್ಪ ಅವಾಯ್ಡ್ ಮಾಡಿಕೊಳ್ಳೋದ್ರ ಜೊತೆಗೆ ಕಿರಿಯರನ್ನು ನೀವು ಯಾವುದೇ ರೀತಿಯಲ್ಲಿ ಅವರನ್ನು ಒಂದು ನೆಗ್ಲೆಕ್ಟ್ ಮಾಡೋದು, ಇನ್ಸಲ್ಟ್ ಮಾಡೋದು ಇದೆಲ್ಲ ಮಾಡಲಿಕ್ಕೆ ಹೋಗ್ಬೋದು. ಅದು ನಿಮಗೆ ಬೇರೆ ರೂಪದಲ್ಲಿ ಮತ್ತೊಂದು ನಿಮಗೇ ವಾಪಸ್ಸು ಅವಮಾನಕರ ಘಟನೆಯಾಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಅಂಥ ವಿಚಾರ ಸ್ವಲ್ಪ ಎಚ್ಚರಿಕೆ ಬೇಕು. 7ನೇ ತಾರೀಕು ಶನಿವಾರದಂದು. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ 2 ಮತ್ತು 3ನೇ ತಾರೀಕಿನಂದರೆ ಸೋಮವಾರ, ಮಂಗಳವಾರ ವಿಶೇಷವಾದ ಶುಭ ಫಲಗಳು ಸಿಗಲಿವೆ. ಆ 2 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಈ ವಾರದಲ್ಲಿ ಬಳಸ್ತಕ್ಕಂಥ ಬಣ್ಣ ನಿಮಗೆ ಸೂರ್ಯ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ವಾರಜತ ಕೇಸರಿ ಬಣ್ಣ, ಜೊತೆಗೆ ವಿಶೇಷವಾಗಿ ಅಲ್ಲಿ ಬುಧನ ಅನುಗ್ರಹ ನಿಮಗೆ ಈ ವಾರದಲ್ಲಿರೋದು ಗ್ರೀನ್ ಅಥವಾ ಹಸಿರು ಬಣ್ಣ. ಅದೇ ರೀತಿ ಶುಕ್ರನ ಅನುಗ್ರಹ ವಾರಪೂರ್ತಿ ಇರುವ ಕಾರಣ ವೈಟ್ ಅಥವಾ ಬಿಳೆ ಬಣ್ಣವನ್ನು ಬಳಸಲಿ. ಈ ಸೂರ್ಯ ಮತ್ತು ಬುಧ, ಶುಕ್ರರ ಒಂದು ಅನುಗ್ರಹದಿಂದ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ, ಇನ್ನಿತರ ದಾಖಲೆ ಪತ್ರಗಳ ಸಂಗ್ರಹ ಇತ್ಯಾದಿ ಒಂದು ವಿಚಾರಗಳಿಗೆ ಈ 3 ಗ್ರಹಗಳ ಅನುಗ್ರಹ ಭಾಳ ಉತ್ತಮವಿದೆ. ಹಾಗಾಗಿ ನೀವು ಹೆಚ್ಚು ಚಿಂತೆ, ಆತಂಕ ಪಡಬೇಕಾಗಿಲ್ಲ. ಅದರಲ್ಲೂ ವಿಶೇಷವಾಗಿ 2 ಮತ್ತು 3ರಲ್ಲಿ ವಿಶೇಷ ಲಾಭದ ಭಾಗ್ಯೋದಯದ ದಿನ ಆಗಿರುತ್ತೆ. ಇನ್ನು ಈ ಗಣೇಶನ ಚತುರ್ಥಿ ಅಂದರೆ ಗೌರಿ ಗಣೇಶ ಹಬ್ಬದ ಕಾಲದಲ್ಲಿ ಗೌರಿ ಗಣೇಶನ ಸ್ಮರಣೆಯನ್ನು ಮಾಡಿ ನಿಮ್ಮ ಒಂದು ಪದ್ಧತಿಯಂತೆ ಗೌರಿ ಗಣೇಶನ ಪೂಜೆಯನ್ನು ಮಾಡಿಕೊಳ್ಳಿ. ತಮಗೆಲ್ಲರಿಗೂ ಆ ಗೌರಿ ಗಣೇಶನ ಕೃಪೆಯಿಂದ ಆಯುರಾರೋಗ್ಯ ಸಿಗುತ್ತೆ, ಸಿದ್ಧಿಯಾಗಲಿ. ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಮಿಥುನ ರಾಶಿಯವರಿಗೆ. ಮುಂದೆ ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿ. ಕಟಕ ರಾಶಿಗೆ ಈ ವಾರದ ಶುಭ ಆರಂಭ ಎಂದು ಕಂಡು ಬರ್ತಾಯಿದೆ. ಭಾನುವಾರ ನಿಮಗೆ ಇಷ್ಟಾರ್ಥ ಸಿದ್ಧಿ ಲಾಭ ಹೊಂದಿದೆ. ಅನೇಕ ರೀತಿಯ ಶುಭ ಪ್ರಯೋಜನಗಳಾಗುವಂಥದ್ದು. ಆರೋಗ್ಯ ಸುಧಾರಣೆ, ಈಗಾಗಲೇ ನಿಮಗೆ ಆರೋಗ್ಯ ಸಮಸ್ಯೆ ಇದ್ದಂದರೆ ಆ ಆರೋಗ್ಯ ಈಗ ಸ್ವಲ್ಪ ಸುಧಾರಣೆ ಆಗುತ್ತೆ, ಅಥವಾ ದೋಷಗಳೆಲ್ಲ ನಿವಾರಣೆಯಾಗಿ ನಿಮಗೆ ಮನಸ್ಸಿಗೆ ಉಲ್ಲಾಸ, ನೆಮ್ಮದಿ ಬರುವಂಥದ್ದು. ಜೊತೆಗೆ ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಉತ್ತಮವಾದ ನಿಮಗೆ ಹಿತಕರವಾದ ಸ್ಥಳಗಳನ್ನು ಸಂದರ್ಶನ, ಪ್ರವಾಸ ಅಥವಾ ಇನ್ನಿತರ ಯಾತ್ರಾ ಕಾರ್ಯಗಳಲ್ಲಿ ನಿಮಗೆ ಪ್ರಗತಿಯಾಗುವಂಥದ್ದು. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಪ್ರಗತಿ, ಉದ್ಯೋಗಗಳಿಗೆ ಉದ್ಯೋಗದಲ್ಲಿ ಮುನ್ನಡೆ. ಜೊತೆಗೆ ಏನು ಬೇರೆ ಬೇರೆ ರೀತಿಯ ಉದ್ಯಮ ಅಂದರೆ ಇಂಡಸ್ಟ್ರಿ ನಡೆಸೋರಿಗೆ, ಕೈಗಾರಿಕೆ ನಡೆಸೋರಿಗೆ, ಅದೇ ರೀತಿ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ವಿಶೇಷವಾದ ಲಾಭಗಳು, ಆದಾಯಗಳು ಭಾನುವಾರದ 1ನೇ ತಾರೀಕಿನಿಂದ ಕಂಡು ಬರುತ್ತೆ.
ಆ ಬಳಿಕ 2 ಮತ್ತು 3ನೇ ತಾರೀಕು ಸೆಪ್ಟೆಂಬರ್ 2, 3 ಅಲ್ಲಿ ಸೋಮವಾರ ಮಂಗಳವಾರ ಅಷ್ಟೇನು ಉತ್ತಮವಾದ ದಿನ ಆಗಿರೋದಿಲ್ಲ. ಅಲ್ಲಿ ಕಷ್ಟ ನಷ್ಟಗಳು ಬರುವಂಥದ್ದು, ವಿವಿಧ ರೀತಿಯ ಒಂದು ನಿಮಗೆ ವ್ಯಾಪಾರ ಉದ್ಯೋಗದಲ್ಲಿ ಸವಾಲುಗಳು ಬರುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುವಂಥದ್ದು. ಹಾಗಾಗಿ ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವಿಫಲತೆ ಅಂದರೆ ಅಲ್ಲಿ ಅದು ಫೇಲಿಯರ್ ಆಗುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 2 ಮತ್ತು 3ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗಿದೆ. ಯಾವುದೇ ರೀತಿ ಆತುರ ನಿರ್ಧಾರ ಬೇಡ. ಇನ್ನು ಆ ಬಳಿಕ 4, 5, 6 ಈ 3 ದಿನಾಂಕಗಳು ನಿಮಗೆ ಉತ್ತಮವಾಗಿವೆ. ಅಂದರೆ ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ನಿಮಗೆ ಇಷ್ಟಾರ್ಥವನ್ನು, ಲಾಭವನ್ನು, ಜಯವನ್ನು ತಂದುಕೊಳ್ಳುವ ವ್ಯಾಪಾರದ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮವಾಗುವಂಥದ್ದು. ಇನ್ನು ಬೇರೆ ಬೇರೆ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯಮ ನಡೆಸುವಂಥವರಿಗೆ ಅವರವರ ಉದ್ಯಮದಲ್ಲಿ ತುಂಬ ಪ್ರಗತಿದಾಯಕವಾದ ಲಾಭದಾಯಕ ಬರುವಂಥದ್ದು. ಹಾಗಾಗಿ ಅನೇಕ ಶುಭಫಲಗಳನ್ನು 4, 5, 6ರಲ್ಲಿ ಕಟಕ ರಾಶಿಯವರು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ವಾರದ ಕೊನೆಯ ದಿನ 7ನೇ ತಾರೀಕು ಶನಿವಾರ ಗಣೇಶ ಹಬ್ಬದ ದಿನ ನಿಮಗೆ ಆ ದಿನ ಸಾಮಾನ್ಯ ಫಲ ಅಂದುಕೊಂಡು ಬರುತ್ತೆ. ಈ ದಿನ ನಿಮಗೆ ಬಂಧುಗಳಲ್ಲಿ ಮಾತಿನ ಚಕಮಕಿ, ಕಿರಿಯರಲ್ಲಿ ಮಾತಿನ ಚಕಮಕಿ ಬರುತ್ತದೆ, ಅಥವಾ ನಿಮ್ಮ ಮೇಲೆ ಅವರು ಆರೋಪಗಳನ್ನು ಮಾಡುವಂಥದ್ದು, ಜೊತೆಗೆ ಕೆಲವೊಂದು ರೀತಿಯ ನಿಮ್ಮ ಹಿರಿಯರ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಮಾಡೋದು, ತಂದೆ, ತಾಯಿ, ಅತ್ತೆ, ಮಾವ ಅಥವಾ ಇನ್ನಿತರ ನಿಮ್ಮ ಮನೆಯ ಹಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 7ನೇ ತಾರೀಕು ಶನಿವಾರದಂದು ಈ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಯಾವುದೇ ಕಾರಣಕ್ಕೂ ನೀವು ಬಂಧುಗಳಲ್ಲಿ, ಮಿತ್ರರಲ್ಲಿ ವಾಗ್ವಾದ, ಕಲಹ ಮಾಡಲಿಕ್ಕೆ ಹೋಗಬೇಡಿ ಈ ದಿನದಂದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಅತ್ಯಂತ ಶುಭ ದಿನಗಳಂದರೆ 1ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು, 1, 4, 5, 6 ಇಂಥ ಒಂದು 4 ದಿನಾಂಕಗಳು ಅತ್ಯಂತ ಚಂದ್ರಬಲ ಇರುವಂಥ ಶುಭ ದಿನಗಳಿವೆ. ಅಂದರೆ ಉಳಿದ ದಿನ ಏನೋ ಅಷ್ಟೇನು ಪರವಾಗಿಲ್ಲ, ಸಣ್ಣ ಪುಟ್ಟ ಎಚ್ಚರಿಕೆ ಹೆಜ್ಜೆಯನ್ನು ಗಮನಿಸಿಕೊಳ್ಳಿ. ನೀವು ಈ ವಾರದಲ್ಲಿ ಒಂದು ರವಿಯ ವಿಶೇಷವಾದ ಅನುಗ್ರಹ ನಿಮಗೆ ಇರೋ ಕಾರಣ ನೀವು ಭೂಮಿಯವರ, ರಿಯಲ್ ಎಸ್ಟೇಟ್ ಅವರ, ಕೋರ್ಟ್ ಕಚೇರಿ ಕೆಲಸ ಅಥವಾ ಸರ್ಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು, ಡಾಕ್ಯುಮೆಂಟ್ಗಳನ್ನು ಮಾಡೋದು ಮುಂತಾದಕ್ಕೆ ಅನೇಕ ಒಂದು ಗ್ರಹಗಳ ಬೆಂಬಲ ಇದೆ. ಅಲ್ಲಿ ಸೂರ್ಯನ ಬೆಂಬಲ ನಿಮಗೆ ವಾರಪೂರ್ತಿ ಇದೆ, ಚಂದ್ರನ ಬೆಂಬಲ ಸಹ ವಾರಪೂರ್ತಿ ಇರುತ್ತೆ, ಗುರುವಿನ ಅನುಗ್ರಹ ನಿಮಗೆ ವಾರಪೂರ್ತಿ ಇರುವಂಥದ್ದು. ಅದೇ ರೀತಿ ಶುಕ್ರ ಮತ್ತು ಆ ಕೇತುವಿನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರ್ತವೆ. ಹಾಗಾಗಿ ಈ ವಾರದಲ್ಲಿ ನೀವು ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಯೆಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ಮಿಕ್ಸ್ ಅಥವಾ ಮಿಶ್ರಣದ ಬಣ್ಣ. ಸಂಖ್ಯೆಗಳು, ಶುಭ ಸಂಖ್ಯೆಗಳು 1, 2, 3, 6, 7, 1, 2, 3, 6, 7 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕಟಕ ರಾಶಿಯವರಿಗೆ ಈ ವಾರವು ಶುಭದಾಯಕವಾಗಲಿ. ಈ ವಾರದಲ್ಲಿ ಬರ್ತಕ್ಕಂಥ ಗೌರಿ ಗಣೇಶರ ಒಂದು ಸ್ಮರಣೆಯನ್ನು, ಗೌರಿ ಗಣೇಶರ ಪೂಜೆಯನ್ನು ಮಾಡಿಕೊಂಡು ಬನ್ನಿ. ನಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಕೃಪೆಯಿಂದ ಆಯುರಾರೋಗ್ಯ ಶೀಘ್ರ ಜಯಲಾಭಗಳು ಸಿದ್ಧಾಗಲಿ. ಮತ್ತೊಮ್ಮೆ ತಮಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಕಟಕ ರಾಶಿಯವರಿಗೆ. ಮುಂದೆ ಸಿಂಹರಾಶಿಗೆ ವಾರದ ಆರಂಭ ಸಾಮಾನ್ಯ ಆರಂಭ ಅಂದುಕೊಂಡು ಬಂದಿದೆ. ಅಲ್ಲಿ ಚಂದ್ರನ ಚಲನೆಗೆ ಅನುಗುಣವಾಗಿ ಗಮನಿಸಿದಾಗ ಅಲ್ಲಿ ವ್ಯಯ ಅಥವಾ ನಷ್ಟ ಭಾವದಲ್ಲಿ ನಿಮಗೆ ಈ ದಿನ ಚಂದ್ರನ ಇರ್ತಾನೆ. ಹಾಗಾಗಿ ನಿಮಗೆ ಅನೇಕ ಕಷ್ಟ ನಷ್ಟಗಳ ಸೂಚನೆ, ಹಣಕಾಸಿನ ಹರಿವು ತೊಂದರೆ ಆಗುವಂಥದ್ದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಬಂದಂಥ ಹಣ ನಿಮಗೆ ನಷ್ಟ ರೂಪವಾಗಿ ಪರಿವರ್ತನೆ ಆಗುವಂಥದ್ದು. ಅಲ್ಲದೆ ಇನ್ನೇ ನಿಮ್ಮ ನಡುವಂಥ ವ್ಯಾಪಾರ, ಉದ್ಯೋಗ, ವೃತ್ತಿಯಲ್ಲಿ ನಿಮಗೆ ಸ್ವಲ್ಪ ಈಗ ತುಂಬ ಹೋಪ್ಸ್ ಇಟ್ಕೊಂಡಂಥ ಒಂದು ಸಿಚುವೇಷನಲ್ಲಿ ಅದು ಹೋಪ್ಲೆಸ್, ಅಂದರೆ ಅದರಿಂದ ನೀವು ಆಸಕ್ತಿಯನ್ನು ಕಳೆದುಕೊಳ್ಳುವಂಥ ನಿಮಗೆ ಒಂದು ಪರಿವರ್ತನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಲಾಭ ಆದಾಯಗಳಲ್ಲಿ ಕುಂಠಿತ, ಹಣಕಾಸಿನ ಹರಿವು ನಿಮಗೆ ಅನಿಶ್ಚಿತ ಆಗುವಂಥದ್ದು, ನೀವು ಕೊಟ್ಟ ಹಣ ನಿಮಗೆ ಮರಳಿ ಬಾರದೇ ಇರುವಂಥದ್ದು, ಅಥವಾ ನಿಮಗೆ ನೀವು ಪಡೆದಂಥ ಸಾಲವನ್ನು ತೀರಿಸಲಿಕ್ಕೆ ತುಂಬ ಕಷ್ಟ ಆಗುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ಮನಸ್ಸಿಗೆ ಘಾಸಿಯಾಗುವಂಥ ಘಟನೆಗಳು, ಹಣಕಾಸಿನ ವಿಚಾರ ಏರುಪೇರುಗಳು ಇವೆಲ್ಲ ನಡೆಯುತ್ತೆ. ಜೊತೆಗೆ ಯಾವುದೇ ಒಂದು ಕಲಹ, ವಾಗ್ವಾದಗಳು ನಿಮ್ಮ ಮನೆಯಲ್ಲಿ ಆಗ್ತಾ ಇರ್ತದೆ ಅಥವಾ ವೃತ್ತಿ ಜಾಗದಲ್ಲೂ ಆಗ್ತಾ ಇರುತ್ತೆ. ಆ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ಹಾಗೆ ಭಾನುವಾರದಂದು ಹಣಕಾಸು, ಮಾತು, ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಇನ್ನು 2 ಮತ್ತು 3ನೇ ತಾರೀಕು ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ರಾಶಿಯಲ್ಲಿ ಅಥವಾ ಜನ್ಮದಲ್ಲಿ ಬರುವಂತಹ ಒಂದು ಚಂದ್ರನು ಯಶವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡ್ತಾನೆ. ಆರೋಗ್ಯ ಸುಧಾರಣೆ ಆಗುತ್ತೆ, ಮನಸ್ಸಿಗೆ ನೆಮ್ಮದಿ ಆಗುತ್ತೆ. ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹೆಚ್ಚಿನ ಒಂದು ಪ್ರತಿಫಲಗಳು ಬೇಗನೆ ವ್ಯಕ್ತ ಆಗುತ್ತದೆ. ದೂರ ಪ್ರಯಾಣ ಮಾಡುವಂಥ ಯೋಗ. ಇನ್ನು ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲೂ ಸಹ ಅವರವರಿಗೆ ಒಂದು ವೃತ್ತಿ ವ್ಯಾಪಾರದಲ್ಲಿ ಹೆಚ್ಚಿನ ಮುನ್ನಡೆ ಬರುವಂಥದ್ದು ಮುಂತಾದ ಹಲವಾರು ಶುಭ ಫಲಗಳನ್ನು ನೀವು 2 ಮತ್ತು 3ನೇ ತಾರೀಕು ನಿರೀಕ್ಷೆ ಮಾಡುವುದು ಬಹಳ ಒಂದು ಪ್ರಸಿದ್ಧವಾದ ಶುಭ ದಿನ ಆಗಿರುತ್ತೆ. ಆ ಬಳಿಕ 4, 5, 6 ಅಷ್ಟೇನು ಉತ್ತಮ ಇಲ್ಲ. 3 ದಿನಗಳು ನಿಮಗೆ ನಷ್ಟ ಕಷ್ಟಗಳನ್ನು, ಚಿಂತೆಗಳನ್ನು, ಒತ್ತಡವನ್ನು ಹೆಚ್ಚು ಮಾಡಿದೆ. ಮಾತಿನ ಚಕಮಕಿ ಬರುವಂಥದ್ದು, ಬಂಧುಗಳಲ್ಲಿ ಜಗಳಗಳು ಬರುವಂಥದ್ದು, ವ್ಯಾಪಾರ ಸ್ಥಳದಲ್ಲಿ ಏನಾದರೂ ವಿವಾದಗಳು ಉಂಟಾಗುವಂಥದ್ದು, ಅಥವಾ ನೀವು ನಡೆಸುವಂಥ ವ್ಯಾಪಾರ ಸ್ಥಳದಲ್ಲಿ ಅದನ್ನು ಹಠಾತ್ತಾಗಿ ಬೇರೆ ಯಾವುದೇ ಕಾರಣದಿಂದ ಬದಲಿಸುವಂಥ ಪ್ರಮೇಯಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಅಪ್ರಿಯ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ ಈ ಒಂದು 4, 5, 6ರಲ್ಲಿ. ಜೊತೆಗೆ ಹಣಕಾಸಿನ ಅಷ್ಟು ಉತ್ತಮ ಇಲ್ಲ, ಹಣಕಾಸಿನ ಕಷ್ಟ ನಷ್ಟಗಳು ಸಹ ಆಗ್ಬೋದಾಗಿದೆ 4, 5, 6ರಲ್ಲಿ. ಆ ಬಳಿಕ ವಾರದ ಕೊನೆಯ ದಿನ 7ನೇ ತಾರೀಕು ಶನಿವಾರ ಗಣೇಶನ ಹಬ್ಬದ ದಿನ, ಗಣೇಶ ಚತುರ್ಥಿ ದಿನ ನಿಮಗೆ ಶುಭವಾದ ದಿನ ಆಗಿರುತ್ತೆ. ಇಷ್ಟಾರ್ಥ ಲಾಭ ಹೊಂದಿದೆ. ಅನೇಕ ರೀತಿಯ ಒಂದು ಕೊಡುಗೆಗಳು ನಿಮಗೆ ಸಿಗುವಂಥದ್ದು, ಬಂಧು ಮಿತ್ರರಿಗೆ ಉತ್ತಮ ಬಾಂಧವ್ಯ ಇರೋದೊಂದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಅಥವಾ ಇನ್ನಿತರ ಏನಾದರೂ ಪ್ರವಾಸ ಯಾತ್ರೆಗಳು ಹೋಗುವಂಥ ಅವಕಾಶಗಳು ಈ ವಾರದಲ್ಲಿ ಬರ್ತಾಯಿದೆ. ಹಾಗಾಗಿ ಶನಿವಾರದಂದು ಬಹಳಷ್ಟು ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಈ ಸಿಂಹರಾಶಿಯವರು. ಹೀಗಾಗಿ ನಿಮಗೆ ಈ ವಾರದಲ್ಲಿ 2 ಮತ್ತು 3ನೇ ತಾರೀಕು ಜೊತೆಗೆ 7ನೇ ತಾರೀಕು ಆರಂಭದಲ್ಲಿ 2 ಮತ್ತು 3ನೇ ತಾರೀಕು ಸೋಮವಾರ, ಮಂಗಳವಾರ, ಅದೇ ರೀತಿ ವಾರದ ಕೊನೆಯ 7ನೇ ತಾರೀಕು ಶನಿವಾರ, ಈ 3 ದಿನಗಳನ್ನು ನಾವು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು
ನಿಮ್ಮ ಒಂದು ಶುಭ ಬಣ್ಣಗಳ ವಿಚಾರ ಗಮನಿಸಿದಾಗ ನಿಮಗೆ ವೈಟ್ ಅಥವಾ ಬಿಳೆ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ ತಿಂಗಳು ಪೂರ್ತಿ ವಾರ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಅಂದರೆ ವೈಟ್ ಅಂದರೆ ಶುಕ್ರನ ಅನುಗ್ರಹ, ರೆಡ್ ಅಂದರೆ ಒಂದು ಮಂಗಳನ ಅನುಗ್ರಹಕಾರಕ. ಇನ್ನು ಸಂಖ್ಯೆಗಳು 6 ಮತ್ತು 9 6 ಆ್ಯಂಡ್ 9 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಅದೇ ರೀತಿ ನಿಮಗೆ ಮಂಗಳ ಮತ್ತು ಶುಕ್ರರ ಇಬ್ಬರ ಅನುಗ್ರಹ ಇರುವ ಕಾರಣ ನೀವು ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಭೂಮಿಗೆ ಸಂಬಂಧಿತ ಕೆಲಸ ಕಾರ್ಯಗಳು ಅಥವಾ ಮನೆ ಕೊಳ್ಳೋದು, ಮನೆ ಕಟ್ಟಿಸೋದು ಅಥವಾ ಮನೆಯನ್ನು ಅಭಿವೃದ್ಧಿಪಡಿಸುವಂಥದ್ದು, ಹಾಗಾಗಿ ಭೂಮಿ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿತ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಈ ವಾರ ಅತ್ಯಂತ ಶುಭಕರವಾಗಿದೆ. ಅಲ್ಲಿ ಬರತಕ್ಕಂತಹ ಸಂಖ್ಯೆ, ಶುಭ ಬಣ್ಣಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಮತ್ತೊಮ್ಮೆ ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಶಿವರಾಶಿಯವರಿಗೆ ಮುಂದೆ ಕನ್ಯಾ ರಾಶಿಗೆ ಈ ವಾರದ ಆರಂಭ ಶುಭ ಲಾಭದ ಆರಂಭ ಆಗ್ತಾಯಿದೆ. ಭಾನುವಾರದ ದಿನ ನಿಮಗೆ ಇಷ್ಟಾರ್ಥ ಸಿದ್ಧಿ, ಹೀಗೆ ಲಾಭ ವೃದ್ಧಿ. ಸೆಪ್ಟೆಂಬರ್ 1ರಂದು ನಿಮಗೆ ಅನೇಕ ರೀತಿಯ ಲಾಭ ಆದಾಯಗಳು ಬರುವಂಥದ್ದು, ದೂರ ಪ್ರಯಾಣದಲ್ಲಿ ನೆಮ್ಮದಿಯಾಗುವಂಥದ್ದು, ಹಳೆಯ ನಿಮ್ಮ ಯಾವುದೋ ಮಿತ್ರರು ಬಂಧುಗಳನ್ನು ಭೇಟಿಯಾಗಿ ಅವರ ಮೂಲಕ ನಿಮಗೆ ಒಂದು ಉತ್ತಮವಾದ ಕೊಡುಗೆಗಳು ಸಿಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳ್ತೀರಾ, ಶುಭ ಶಕುನಗಳು ನಿಮಗೆ ಆಗ್ತಾ ಇರ್ತವೆ. ಮನೆಯಲ್ಲಿಯೂ ನಿಮ್ಮ ವೃತ್ತಿ ಜಾಗದಲ್ಲಿ ನಿಮಗೆ ಅನೇಕ ರೀತಿಯ ಶುಭ ಪ್ರಯೋಜನಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಾಗ ಬಂಧುಗಳ ಜೊತೆಗೆ ಬೆರೆಯುವಂಥ ಅವಕಾಶ. ಈ ರೀತಿ ಹಲವಾರು ಶುಭಗಳನ್ನು ನೀವು ಈ ಸೆಪ್ಟೆಂಬರ್ 1 ಭಾನುವಾರದಂದು ನಿರೀಕ್ಷೆ ಮಾಡಬಹುದಾಗಿದೆ. ಅನಿರೀಕ್ಷಿತ ಮತ್ತು ನಿರೀಕ್ಷಿತ ಎರಡೂ ರೀತಿಯ ಲಾಭಗಳು ಆಗಲಿವೆ. ಆ ಬಳಿಕ 2 ಮತ್ತು 3ನೇ ತಾರೀಕು ನಿಮ್ಮ ಪಾಲಿಗೆ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಅಲ್ಲಿ ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಏರುಪೇರು ಬರುವಂಥದ್ದು, ಮಕ್ಕಳ ಜೊತೆಗೆ ಕಿರಿಕಿರಿ ಬರುವಂಥದ್ದು, ಕಿರಿಯ ವ್ಯಕ್ತಿಗಳ ಜೊತೆಗೆ ಜಗಳಗಳು ಬರುವಂಥದ್ದು, ಮಾತಿನಲ್ಲಿ ಧಾಟಿಗಳು ಬದಲಾಗುವಂಥದ್ದು, ಅದರಿಂದ ನಿಮ್ಮ ಮನಸ್ಸಿಗೆ ಸ್ವಲ್ಪ ತುಂಬ ನೋವಾಗುವಂಥದ್ದು. ಈ ರೀತಿ ಹಲವಾರು ಅಪ್ರಿಯ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ 2 ಮತ್ತು 3ರಲ್ಲಿ. ಜೊತೆಗೆ ಹಣಕಾಸಿನ ಸಂಬಂಧವಾಗಿ ಹಣಕಾಸಿನ ಕಷ್ಟ ನಷ್ಟಗಳು ಆಗುವಂಥದ್ದು, ಹಣಕಾಸಿನ ಕೈಗೆ ಬಾರದೇ ಇರುವಂಥದ್ದೆಲ್ಲ ಆಗುತ್ತೆ. ಆ ಬಳಿಕ 4, 5, 6 ಎಂಬ 3 ದಿನಗಳು 4, 5, 6ರಲ್ಲಿ ನಿಮಗೆ ಅಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಬರುವಂಥ ದಿನಗಳಲ್ಲಿ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಕಾಗುವಂಥದ್ದು, ಭೂಮಿಗಳಲ್ಲಿ ನಿಮಗೆ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಮುನ್ನಡೆ ಆಗುವಂಥದ್ದು, ಜೊತೆಗೆ ಯಾವುದೇ ರೀತಿ ನಿಮ್ಮ ಕೃಷಿ, ಕೈಗಾರಿಕೆ ಅಥವಾ ಇನ್ನಿತರ ಚಟುವಟಿಕೆಗಳು ನಿಮಗೆ ಹೆಚ್ಚಿನ ಲಾಭ ಆದಾಯ ಬರುವಂಥ ಒಂದು ಮುನ್ನಡೆ ಆಗುವಂಥದ್ದು. ಹಾಗಾಗಿ ಈ 3 ದಿನಗಳು 4, 5, 6ನೇ ತಾರೀಕಲ್ಲಿ ವಿಶೇಷವಾದ ಈ ಲಾಭವನ್ನು, ಯಶಸ್ಸಿನ ಕೀರ್ತಿಯನ್ನು ಸದುಪಯೋಗಪಡಿಸಿಕೊಳ್ಳುತ್ತದೆ. ಹಾಗೆಯೇ ವಾರದ ಕೊನೆಯ ದಿನ 7ನೇ ತಾರೀಕು ಗೌರಿ ಗಣೇಶನ ಹಬ್ಬದ ದಿನ. ಅಲ್ಲಿ ವಿಶೇಷವಾಗಿ ನಿಮಗೆ 7ನೇ ತಾರೀಕು ಅಷ್ಟೇನು ಉತ್ತಮವಾಗಿ ಬರ್ತಾಯಿಲ್ಲ. ಅಲ್ಲಿ ನಿಮಗೆ ನಷ್ಟ ಕಷ್ಟಗಳಾಗುವಂಥದ್ದು, ಸಂಕಷ್ಟಗಳು ಸಿಲುಕಿಕೊಳ್ಳುವಂಥದ್ದು, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಅಲರ್ಜಿ ಮುಂತಾದ ಲಕ್ಷಣಗಳಲ್ಲಿ ತೊಂದರೆಗಳು ಕಾಣಿಸಿಕೊಳ್ಳುವಂಥದ್ದು, ದೂರ ಪ್ರಯಾಣ ಮಾಡುವಂತಹ ವಿಚಾರದಲ್ಲಿ ಏನಾದರೂ ಅಡೆತಡೆಗಳು, ವಿಘ್ನಗಳು ಬರೋದು ಮುಂತಾದ ಹಲವಾರು ಅಪ್ರಿಯವಾದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ 7ನೇ ತಾರೀಕು ಶನಿವಾರದಂದು. ಹಾಗಾಗಿ ಈ ವಾರದ ಒಂದು ಸಂಕ್ಷಿಪ್ತವಾದ ಗೋಚಾರ ಫಲವನ್ನು ನೀವು ಗಮನಿಸ್ತೀರಾ. ನಿಮಗೆ ಈ ವಾರದಲ್ಲಿ ಅತ್ಯಂತ ಶುಭ ಫಲ ಕೊಡುವಂಥ ದಿನಾಂಕಗಳು ಸೆಪ್ಟೆಂಬರ್ 1, 4, 5, 6, 1, 4, 5, 6 ಎಂಬಂತಹ ಈ ಡೇಟ್ಗಳಲ್ಲಿ ನೀವು ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಬಣ್ಣಗಳು, ಶುಭ ಬಣ್ಣಗಳು ಸ್ನೋ ಅಥವಾ ಹಿಮದ ಬಣ್ಣ, ಎಲ್ಲೋ ಅಥವಾ ಹಳದಿ ಬಣ್ಣ, ವೈಟ್ ಅಥವಾ ಬಿಳೆ ಬಣ್ಣ. ಸಂಖ್ಯೆಗಳು 2, 3, 6, 2, 3, 6 ಸಂಖ್ಯೆಯನ್ನು ಬಳಸ್ಕೊಳ್ಳಿ. ಎಲ್ಲ ಕನ್ಯಾ ರಾಶಿಯವರಿಗೆ ಈ ಒಂದು ಗೌರಿ ಗಣೇಶ ಹಬ್ಬದ ಪರ್ವಕಾಲದಲ್ಲಿ ಶುಭವಾಗಲಿ. ಎಲ್ಲರಿಗೂ ಹಬ್ಬದ ಶುಭಾಶಯಗಳು. ಮುಂದೆ ಗಮನಿಸೋಣ ತುಲಾರಾಶಿಗೆ ಈ ವಾರದ ಆರಂಭ ಉತ್ತಮ ಆರಂಭವಾಗಿ ಬರ್ತಾಯಿದೆ. ಅಲ್ಲಿ ಇರತಕ್ಕಂತಹ ನಿಮ್ಮ ಕರ್ಮಸ್ಥಾನದ ಚಂದ್ರನು ನಿಮಗೆ ಜಯವನ್ನು, ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಕೊಡ್ತಾನೆ. ಮಾಡುವಂಥ ಉದ್ಯೋಗದಲ್ಲಿ ನಿಮಗೆ ಹೆಚ್ಚಿನ ಒಂದು ಲಾಭಗಳು, ಪರಿಣತಿಗಳು ಬರುವಂಥದ್ದು, ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಉದ್ಯಮಿಗಳಿಗೆ ಹೆಚ್ಚಿನ ಒಂದು ಅವರಲ್ಲಿ ಉದ್ಯಮದಲ್ಲಿ ಹೆಚ್ಚಿನ ಒಂದು ಉತ್ಪನ್ನಗಳ ಬೇಡಿಕೆ ಬರುವಂಥದ್ದು. ಅದೇ ರೀತಿ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಮಾಡೋರಿಗೂ ಅವರ ಒಂದು ಚಟುವಟಿಕೆಯಲ್ಲಿ ಹೆಚ್ಚಿನ ನೆಮ್ಮದಿ ಮತ್ತು ಲಾಭಗಳು ಬರಲಿವೆ. ಹಾಗಾಗಿ ಈ ಒಂದು 2 ಮತ್ತು 3ನೇ ತಾರೀಕನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದಗಳಿಗೆ ಕೊಡುಕೊಳ್ಳುವಂಥದ್ದು, ಸಹಿ ಮಾಡಲಿಕ್ಕೆ ಇದನ್ನು ಅನುಕೂಲಕರವಾದ ದಿನ ಆಗಿರುತ್ತೆ ಈ ಒಂದು 2 ಮತ್ತು 3ನೇ ತಾರೀಕು. ಆ ಬಳಿಕ 4, 5, 6 ಈ 3 ದಿನಾಂಕಗಳಿಗೂ ಅಷ್ಟೇ ಉತ್ತಮಿಲ್ಲ. 4, 5, 6ರಲ್ಲಿ ನಿಮಗೆ ವಿಶೇಷವಾಗಿ ಕೆಲವೊಂದು ಕಿರುಕುಳಗಳು ಬರುವಂಥದ್ದು, ಕೆಲವೊಬ್ಬರಿಗೆ ಈ ಮಾನಸಿಕವಾಗಿರೋ ಸ್ವಲ್ಪ ಮನಸ್ಸಿಗೆ ಒತ್ತಡಗಳು ಹೆಚ್ಚಳಾಗುವಂಥದ್ದು, ಮನಸ್ಸಲ್ಲಿ ಬೇಜಾರಾಗುವಂಥ ಘಟನೆ, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ದೂರ ಪ್ರಯಾಣದಲ್ಲಿ ಸ್ವಲ್ಪ ಅಡೆತಡೆಗಳು, ವಿಘ್ನಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಜರಗಬಹುದಾಗಿದೆ ಈ ಒಂದು 4, 5, 6ರಲ್ಲಿ. 4, 5, 6 ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಜೊತೆಗೆ ಯಾವುದೇ ರೀತಿಯ ಒಪ್ಪಂದದ ವಿಚಾರ 4, 5, 6 ಅಷ್ಟು ಉತ್ತಮವಿಲ್ಲ. ಇನ್ನು ಕೊನೆಯ ದಿನ 7ನೇ ತಾರೀಕು ಅಲ್ಲಿ ವಿಶೇಷವಾಗಿ ಗಣೇಶನ ಚತುರ್ಥಿ ದಿನ. ಗಣೇಶ ಹಬ್ಬದ ದಿನ ನಿಮಗೆ ವಿಶೇಷವಾದ ಶುಭಫಲಗಳಿವೆ, ಇಷ್ಟಾರ್ಥ ಸಿದ್ಧಿಯಾಗಲಿವೆ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನಲ್ಲಿ ಉತ್ತಮವಾಗುವಂಥದ್ದು. ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಹಲವಾರು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಅನೇಕ ಘಟನೆಗಳು ಜರಗಲಿವೆ. ಅದನ್ನು ನೀವು ಈ ವಾರದಲ್ಲಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಸೂರ್ಯನ ಅನುಗ್ರಹಗಳ ಮೇಲೆ ಬೇಗನೆ ನಿಮ್ಮ ಪರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ 1, 2, 3, 7 ಈ 4 ದಿನಾಂಕಗಳು ಅಂದರೆ ಡೇಟ್ಗಳು, 4 ಡೇಟ್ಗಳು ಅತ್ಯಂತ ಶುಭಫಲ ಕೊಡುತ್ತವೆ. ಅದರಲ್ಲೇ ವಿಶೇಷವಾಗಿ ನೀವು ಬಳಸುವಂಥ ಬಣ್ಣಗಳು ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ, ಜೊತೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ. ಸಂಖ್ಯೆಗಳು 1, 2, 4, 5, 6, 1, 2, 4, 5, 6 ಸಂಖ್ಯೆ ಬಳಸ್ಕೊಳ್ಳಿ.
ಈ ವಾರದಲ್ಲಿ ಬರತಕ್ಕಂತಹ ಗೌರಿ ಗಣೇಶನ ಹಬ್ಬದ ಪರ್ವದಲ್ಲಿ ಗೌರಿ ಗಣೇಶನ ನಾಮಸ್ಮರಣೆಯನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ವೃಶ್ಚಿಕ ರಾಶಿಗೆ ಈ ವಾರದ ಸಾಮಾನ್ಯ ಆರಂಭ ಎಂದು ಕಂಡುಬರ್ತದೆ. ಭಾನುವಾರದಂದು ನಿಮ್ಮ ಖರ್ಚುಗಳು ಹೆಚ್ಚಳ ಆಗುವಂಥದ್ದು, ಹಣಕಾಸಿನ ತೊಂದರೆ ಆಗುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು, ದೂರ ಪ್ರದೇಶದಿಂದ ನಿಮ್ಮ ಏನಾದರೂ ಈ ಬಂಧುಗಳಿಂದ ಅಥವಾ ಇನ್ನಿತರಗಳಿಂದ ನಿಮಗೆ ಏನಾದರೂ ತೊಂದರೆಗಳು ಅಥವಾ ಈ ಒಂದು ದುಃಖದ ಒಂದು ಸಮಾಚಾರಗಳು ಬಂಧುಗಳಿಂದ ಬೀಳುವಂಥದ್ದು, ಈ ರೀತಿ ಹಲವಾರು ಅಡ್ಡ ಪರಿಣಾಮಗಳು ನಿಮಗೆ ಈ ಕಾಲದಲ್ಲಿರುತ್ತೆ. ಅದೇ ರೀತಿ ನಿಮ್ಮ ಒಂದು ಈ ಗುರುಪೀಠ ಅಥವಾ ಶಕ್ತಿಪೀಠಕ್ಕೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳಲ್ಲಿ ನಿಮ್ಮ ಒಂದು ಹೆಸರು ಸಹ ಇರೋದ ಕಾರಣ ಅದರಿಂದ ನಿಮಗೆ ಇರಿಸು ಮುರಿಸು ಆಗುವಂಥ ಘಟನೆ ಅಥವಾ ಸಾರ್ವಜನಿಕವಾಗಿ ನಿಮಗೆ ಅದರ ಬಗ್ಗೆ ಇನ್ನಷ್ಟು ನಿಮ್ಮ ಒಂದು ಹೆಸರಿನ ಮೇಲೆ ಕಳಂಕಗಳು ಬರುವಂಥದ್ದು, ಈ ರೀತಿ ಅನೇಕ ರೀತಿಯ ಅಪ್ರಿಯವಾದ ಘಟನೆಗಳು ಜರುಗಬಹುದಾಗಿದೆ ಈ ಒಂದು ವಾರದ ಆರಂಭ ದಿನ. ಹಾಗಾಗಿ ವಾರದ ಆರಂಭ ದಿನ ಅಷ್ಟೇನು ಉತ್ತಮವಾಗಿ ಬರ್ತಾ ಇಲ್ಲ. ಅದರ ಬಗ್ಗೆ ರಿಲೇಷನು ಹಣಕಾಸು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರದ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಆ ಬಳಿಕ ಸೋಮವಾರ ಮಂಗಳವಾರ 2 ಮತ್ತು 3ನೇ ತಾರೀಕು ಈ ಸೆಪ್ಟೆಂಬರ್ 2, 3ರಲ್ಲಿ ನಿಮಗೆ ವಿಶೇಷವಾದ ಲಾಭ ಆದಾಯದ ಇಷ್ಟಾರ್ಥ ಸಿದ್ಧಿದೆ. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಯಾವುದೇ ರೀತಿಯ ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿ ಮುನ್ನಡೆದೆ. ಲೋಹದ ಕೆಲಸ ಮಾಡೋರು, ಟೂರ್ ಟ್ರಾವೆಲ್ ನಡೆಸೋರು ಅಥವಾ ಇನ್ನಿತರ ಯಂತ್ರ ಉಪಕರಣ ವಾಹನಗಳ ಕೆಲಸ ಮಾಡೋರಿಗೆ ಅನೇಕ ರೀತಿಯ ಲಾಭ ಆದಾಯಗಳು 2, 3ರಲ್ಲಿ ಬರಲಿವೆ. ಜೊತೆಗೆ ಮನೆಗೆ ಸಂಬಂಧಪಟ್ಟ ಏನಾದರೂ ವಿವಾದಗಳಿರೋದಕ್ಕೆ ಬಗೆಹರಿದ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ಇರುವಂಥದ್ದು. ಆ ಬಳಿಕ 4, 5, 6 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸೆಪ್ಟೆಂಬರ್ 4, 5, 6ರಲ್ಲಿ ಅನಪೇಕ್ಷಿತ ಲಾಭ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ ಮುಂತಾದ ಹಲವಾರು ಶುಭ ಫಲಗಳನ್ನು ನೀವು 2 ಮತ್ತು 3ರಲ್ಲಿ ನಿರೀಕ್ಷೆ ಮಾಡ್ಬೋದು ವೃಶ್ಚಿಕ ರಾಶಿಯವರು. ಆ ಬಳಿಕ 4, 5, 6 ಈ 3 ದಿನಗಳು ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. 4, 5, 6ರಲ್ಲಿ ಲಾಭ, ಶುಭವಾರ್ತೆಗಳನ್ನು ಕೊಳ್ಳುವಂಥದ್ದು, ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬೆಳೆಯುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ ಮುಂತಾದ ಹಲವಾರು ಶುಭಗಳನ್ನು ಈ 4, 5, 6ರಲ್ಲಿ ನಿರೀಕ್ಷೆ ಮಾಡ್ಬೋದು. 4, 5ರಲ್ಲಿ ನಿರೀಕ್ಷೆ ಮಾಡ್ತೀರಾ. ಆ ಬಳಿಕ ಕೊನೆಯ ದಿನ ಅಂದರೆ 7ನೇ ತಾರೀಕು, ಈ ಸೆಪ್ಟೆಂಬರ್ 7ನೇ ತಾರೀಕು ಶನಿವಾರ ಗಣೇಶನ ಹಬ್ಬದ ದಿನ. ಆ ದಿನ ಸಹ ನಿಮಗೆ ಅಷ್ಟೊಂದು ಉತ್ತಮ ಫಲ ಬಂದಿಲ್ಲ. ಮನಸ್ಸಲ್ಲಿ ಅಶಾಂತಿ ಮಾಡುವಂಥದ್ದು, ಅಪ್ರಿಯವಾದ ಘಟನೆಗಳು ಆಗುವಂಥದ್ದು, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಈ ವಾರದ ಕೊನೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಒಟ್ಟಿನಲ್ಲಿ ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ಸಂಖ್ಯೆಗಳು 2, 3, 4, 5, 6 2, 3, 4, 5, 6 ಇಂಥ ಡೇಟ್ಗಳು ನಿಮಗೆ ವಿಶೇಷವಾದ ಶುಭಫಲಗಳು ಬರ್ತಾ ಇರ್ತವೆ. ಅಂದರೆ 2ನೇ ತಾರೀಕು, 3ನೇ ತಾರೀಕು, 4ನೇ ತಾರೀಕು, 5ನೇ ತಾರೀಕು, 6ನೇ ತಾರೀಕು ಸೋಮವಾರದಿಂದ ಶುಕ್ರವಾರದವರೆಗೆ ಹೆಚ್ಚಿನ ಶುಭಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಆ ಬಳಿಕ ನೀವು ಬಳಸುವಂಥ ಬಣ್ಣಗಳು ವಾರಪೂರ್ತಿ ನಿಮಗೆ ಒಂದು ರವಿ ಅಥವಾ ಒಂದು ಸೂರ್ಯನ ಒಂದು ವಿಶೇಷವಾದ ಬೆಂಬಲ ಇರೋ ಕಾರಣ ವರಜತ ಕೇಸರಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಸ್ನೋ ಅಥವಾ ಹಿಮದ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು, ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳುವಂಥದ್ದು, ಅದೇ ರೀತಿ ವೈಟ್ ಅಥವಾ ಬಿಳಿಯ ಬಣ್ಣ, ಗ್ರೀನ್ ಅಥವಾ ಒಂದು ಹಸಿರು ಬಣ್ಣವನ್ನು ಸಹ ನೀವು ಈ ವಾರದಲ್ಲಿ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಈ ಒಂದು ವಾರದ ಭವಿಷ್ಯದಲ್ಲಿ ವೃಶ್ಚಿಕ ರಾಶಿಯವರಿಗೆ ಹಲವಾರು ಶುಭಫಲಗಳು ನಿರೀಕ್ಷೆ ಇವೆ. ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಒಂದು ಅನ್ಯೋಜನೆಗಳಿವೆ. ಈ ವಾರದಲ್ಲಿ ಬರೆದಂಥ ಗಣೇಶ ಮತ್ತು ಗೌರಿ ಹಬ್ಬದಲ್ಲಿ ವಿಶೇಷವಾಗಿ ಗೌರಿ ಗಣೇಶನ ಸ್ಮರಣೆಯನ್ನು ಪೂಜೆಯನ್ನು ಮಾಡುತ್ತಾ ಬನ್ನಿ. ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ವೃಶ್ಚಿಕ ರಾಶಿಯವರಿಗೆ. ಧನುಸ್ಸು ರಾಶಿಗೆ ಈ ವಾರದ ಆರಂಭದಲ್ಲಿ ಸಾಮಾನ್ಯ ಫಲ ಎಂದು ಕಂಡುಬರುತ್ತೆ. ವಾರದ ಆರಂಭದಲ್ಲಿ ನಿಮಗೆ ಮನೆಯಲ್ಲಿ ಏನಾದರೂ ಮಾತಿನ ಚಕಮಕಿಗಳಾಗುವಂಥದ್ದು, ಮನೆಯ ಸದಸ್ಯರ ಜೊತೆಗೆ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಸಹ ಹಾಗೆ ಉದ್ಯೋಗಿಗಳ ಜೊತೆಗೆ ನಿಮ್ಮ ಮೇಲಧಿಕಾರಿ ಜೊತೆ ಮಾತಿನ ಚಕಮಕಿ ಕಲಹಗಳು ಬರುವಂಥದ್ದು ಅಥವಾ ಅದರ ಜೊತೆಗೆ ವಿನಾಕಾರಣ ಏನಾದರೂ ವಾಗ್ವಾದಗಳು ಬರುವಂಥದ್ದು, ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ಆತಂಕ ಭಯ ಹೆಚ್ಚಾಗುತ್ತೆ. ವಾರದ ಆರಂಭದ ಭಾನುವಾರ ದಿನದಲ್ಲಿ ಯಾವುದೇ ಒಂದು ವಿಚಾರ ನಿಮಗೆ ಅಪ್ರಿಯವಾದ ಒಂದು ವಾರ್ತೆಗಳನ್ನು ಅಥವಾ ನಿಮಗೆ ಇಷ್ಟವಿಲ್ಲದಂತಹ ಯಾವುದೇ ಒಂದು ವಿಚಾರಗಳನ್ನು ನೀವು ಈ ದಿನ ಆಲಿಸಬೇಕಾದಂಥ ಸಮಯ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ನಿಮಗೆ ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆಗಳು ಸ್ವಲ್ಪ ಕಂಡುಬರುವಂಥ ಸಾಧ್ಯತೆ. ಉದಾಹರಣೆಗೆ BP, ಶುಗರು ಅಂತ ಇದ್ದವರಿಗೆ ಅವೆಲ್ಲ ಸ್ವಲ್ಪ ಈಗ ಹೆಚ್ಚಳ ತೋರಿಸುವಂಥ ಸಾಧ್ಯತೆ. ಹಾಗಾಗಿ ಆರೋಗ್ಯ ಮತ್ತು ಮಾತು ನಡವಳಿಕೆ ಬಗ್ಗೆ ಭಾನುವಾರದ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಹಣಕಾಸು ವಿಚಾರ ಯಾವುದೇ ತೊಂದರೆಗಳಿರುವುದಿಲ್ಲ. ಮಾತು ನಡವಳಿಕೆ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಭಾನುವಾರದಂದು. ಆ ಬಳಿಕ ಸೋಮವಾರ ಮಂಗಳವಾರ ಸೆಪ್ಟೆಂಬರ್ 2, 3ರಲ್ಲಿ ನಿಮಗೆ ಹಣದ ಖರ್ಚು ಸ್ವಲ್ಪ ವಿಪರೀತ ಆಗುತ್ತೆ. ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಜೊತೆಗೆ ಯಾವುದಾದ್ರೂ ನಿಮ್ಮ ಈ ರಿಪೇರಿ ಯಂತ್ರ ವಾಹನಗಳು ಕೆಟ್ಟು ಹೋಗಿ ಅದರ ಮುಂದೆ ರಿಪೇರಿ ಖರ್ಚುಗಳು ಬರ್ಬೋದು. ಅದು ಅನಿರೀಕ್ಷಿತವಾಗಿ ಯಾವುದೇ ರೀತಿಯ ನೀವು ವೆಚ್ಚವನ್ನು ಮಾಡಬೇಕಾಗುವಂಥ ಪ್ರಯತ್ನ. ಜೊತೆಗೆ ಯಾವುದಾದ್ರೂ ಒಂದು ಬೇರೆ ಉದ್ದೇಶಕ್ಕೆ ಒಂದು ತೆಗೆದಿಟ್ಟ ಹಣವನ್ನು ಈಗ ಇನ್ನೊಂದು ಉದ್ದೇಶಕ್ಕೆ ಖರ್ಚು ಮಾಡುವಂಥ ಪ್ರಮೇಯ. ಈ ರೀತಿ ಹಣಕಾಸಿನ ಒಂದು ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತೆ. ಅನಿರೀಕ್ಷಿತ ಖರ್ಚು ಅಂತ ಹೇಳ್ತಾರೆ. ಅನಿರೀಕ್ಷಿತ ಲಾಭವೂ ಇರುತ್ತೆ ಕೆಲವೊಮ್ಮೆ. ಆದರೆ ಈ ದಿನ ನಿಮಗೆ ಅನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತ ಖರ್ಚುಗಳು ಹೆಚ್ಚಾಗುತ್ತೆ ಈ 2, 3ನೇ ದಿನಕ್ಕಂದು. ಜೊತೆಗೆ
ಮನಸ್ಸಿಗೆ ಅಪ್ರಿಯವಾದ ಘಟನೆಗಳು ನಿಮ್ಮ ವೃತ್ತಿ ಜಾಗದಲ್ಲೋ ಅಥವಾ ನಿಮ್ಮ ಮೇಲೆ ಏನಾದರೂ ಒಂದು ಅವಮಾನಕರವಾದ ಸಂಚುಗಳು ಅಥವಾ ಸಾರ್ವಜನಿಕ ಸ್ಥಳದಲ್ಲಿ ನಿಮಗೆ ಏನಾದರೂ ವಾಗ್ವಾದವೋ ಇವೆಲ್ಲ ಕಲಹನೂ ಆಗ್ಬೋದು. ಹಾಗಾಗಿ ನೀವು ನಿಮ್ಮ ಒಂದು ಮಾತು, ನಡವಳಿಕೆ ಮತ್ತು ಹಣಕಾಸು ಎರಡರ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಯಾವುದೇ ರೀತಿಯ ಪೇಮೆಂಟ್ ಪಾವತಿ ಮಾಡುವಾಗಲೂ ಅದೇ ರೀತಿ ಕೆಲವೊಂದು ಈ ವಂಚನೆಗೆ, ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆಯೂ ಇರುತ್ತೆ. ಆ ಬಗ್ಗೆಯೂ ಎಚ್ಚರ. ಜೊತೆಗೆ ನಿಮ್ಮ ಯಾರಾದರೂ ವಸ್ತು ಅಥವಾ ಇನ್ನಿತರ ಅಮೂಲ್ಯವಾದ ಒಡವೆ ಇತ್ಯಾದಿಗಳು ಸಹ ಅದರ ಬಗ್ಗೆ ಸಹ ಕಾಳಜಿ ಬೇಕು. ಅದೇನಾದರೂ ಕಳ್ಳವಾಗುವುದು, ಕಳ್ಳತನ ಆಗುವುದು ಅಥವಾ ಕಳೆದು ಹೋಗುವಂಥ ಸಾಧ್ಯತೆ ಈ ಸೋಮವಾರ, ಮಂಗಳವಾರದ ದಿನದಲ್ಲಿ ಕಂಡುಬರುತ್ತೆ. ಆ ಬಳಿಕ ಈ ಬುಧವಾರ, ಗುರುವಾರ, ಶುಕ್ರವಾರ 3 ದಿನಗಳು ನಿಮಗೆ ಹೆಚ್ಚಿನ ಒಂದು ಲಾಭ, ಆದಾಯ ಕೊಡುವಂಥ ದಿನ. ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ಕರ್ಮಸ್ಥಾನದಲ್ಲಿ ಬರ್ತಾ ಇರೋ ಕಾರಣ ನೀವು ಮಾಡುವಂಥ ಎಲ್ಲ ಪ್ರಯತ್ನಗಳಲ್ಲೇ ಜಯ ಇದೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಉದ್ಯೋಗದ ವಿಚಾರ ಅಥವಾ ಯಾರು ಜವಾಬ್ದಾರಿಗಾಗಿ ಪ್ರಯತ್ನ ಪಡೋದಿರ್ಬೋದು, ಅವರ ಜವಾಬ್ದಾರಿಗಳ ಪ್ರಯತ್ನದಲ್ಲಿ ಈ ಬುಧವಾರ, ಗುರುವಾರ, ಶುಕ್ರವಾರದೊಂದು ಪ್ರಯತ್ನ ಪಟ್ಟರೆ ಆ ಜಾಬ್ನಲ್ಲಿ ಸಕ್ಸಸ್ ರೇಟ್ ಸಿಗುತ್ತೆ. ಎಲ್ಲಿಯಾದರೂ ನಿಮಗೆ ಇನ್ನಿತರ ಯಾರನ್ನು ಭೇಟಿ ಮಾಡಬೇಕು, ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂದುಕೊಂಡವ್ರಿಗೆ ಆ ಕೆಲಸ ಕಾರ್ಯಗಳನ್ನು ಈ ದಿನಗಳಲ್ಲಿ ಮಾಡ್ಕೋಬೋದು. ಜೊತೆಗೆ ಏನಾದರೂ ಆರಂಭ ಮಾಡಬೇಕು ಅಥವಾ ಏನಾದರೂ ಒಂದು ಶುಭ ವಸ್ತುಗಳನ್ನು ಏನು ಕೊಳ್ಳುವಂಥದ್ದು ಇವೆಲ್ಲ ಇದ್ದರೆ ಈ ಬುಧವಾರ, ಗುರುವಾರ, ಶುಕ್ರವಾರದೊಂದು ಕೊಳ್ಳಬಹುದು. ಅಥವಾ ಯಾವುದೇ ರೀತಿಯ ಒಪ್ಪಂದ, ಸಹಿ ಮಾಡೋದು, ಅಗ್ರಿಮೆಂಟು, ಏನು ಡಾಕ್ಯುಮೆಂಟೇಷನು ಎಲ್ಲ ಇದ್ದರೆ ಈ ದಿನ ಮಾಡಲಿಕ್ಕೆ ಬಹಳ ಅನುಕೂಲವಾದ ದಿನ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ, ಗೃಹಿಣಿಯರು, ಮಹಿಳೆಯರಿಗೆಲ್ಲರಿಗೂ ಶುಭ ಫಲ ಇದೆ. ಆಕಸ್ಮಿಕ ಧನ ಲಾಭದ ಯೋಗನೂ ಇದೆ. ಕೆಲವರಿಗೆ ಪ್ರಯಾಣ, ಪ್ರವಾಸ ಹೋಗುವಂಥ ಅವಕಾಶ, ಒಂದು ಪ್ರಿಯವಾದ ವ್ಯಕ್ತಿಗಳನ್ನು ಭೇಟಿಯಾಗುವಂಥ ಅವಕಾಶ, ಈ ರೀತಿ ಹಲವಾರು ಶುಭ ಫಲಗಳು ಈ 3 ದಿನಗಳಲ್ಲಿ 4, 5, 6ನೇ ತಾರೀಕಿನದು ಸೆಪ್ಟೆಂಬರಲ್ಲಿ ಧನುಸು ರಾಶಿಯವರಿಗೆ ಕಂಡುಬರುತ್ತೆ. ಇನ್ನು ವಾರದ ಕೊನೆಯ ದಿನ ಶನಿವಾರ. ವಾರದ ಕೊನೆಯ ದಿನ ಶನಿವಾರ ಅದನ್ನು ಶುಭವೇ ಆಗಿದೆ. ವಿಶೇಷವಾದ ನಿಮಗೆ ಶನಿ ಮಹಾರಾಜರ ಒಂದು ಕೃಪೆ ಬರುತ್ತಂದು ಇರುವಂಥ ಒಂದು ಇನ್ನಿತರ ಗ್ರಹಗಳ ಚಂದ್ರನ ಅನುಗ್ರಹ ಲಾಭಸ್ಥಾನದಲ್ಲಿ ಬರುವಂಥದ್ದು. ಹಾಗಾಗಿ ಅನೇಕ ರೀತಿಯ ಆಕಸ್ಮಿಕ ಲಾಭಗಳಾಗ್ಬೋದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ, ಜೊತೆಗೆ ಯಾರೋ ಉದ್ಯಮಿಗಳು, ವ್ಯಾಪಾರಿಗಳಿದ್ರೆ ಅವರೊಂದು ಹೆಚ್ಚಿನ ಒಂದು ಲಾಭ, ಆದಾಯ ಬರುವಂಥದ್ದು. ಹಿಂದೆ ನಿಮಗೆ ಬರಬೇಕಾದ ಬಾಕಿ ಹಣಗಳೆಲ್ಲ ಬಂದು ಸೇರುವಂಥದ್ದು. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು. ಅದೇ ರೀತಿ ಕೃಷಿಕರು, ಹೈನುಗಾರಿಕೆ, ತೋಟಗಾರಿಕೆ ಅಥವಾ ಇನ್ನಿತರಾಗಿ ಕೃಷಿ ಚಟುವಟಿಕೆ ಮಾಡೋರಿಗೆ ಸಹ ಅವರವರ ಒಂದು ಉತ್ಪನ್ನಗಳಿಗೆ ಬೇಡಿಕೆ ಹೆಚ್ಚಳ ಬರುವಂಥದ್ದು. ಸರ್ಕಾರದ ಯಾವುದೇ ಯೋಜನೆಗಳ ಲಾಭ, ಸಬ್ಸಿಡಿ ಇತ್ಯಾದಿ ಎಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಪ್ರಯೋಜನಗಳು ಶನಿವಾರದಿಂದ ಈ ಧನುರಾಶಿಯವರಿಗೆ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ಅಷ್ಟೇನು ಉತ್ತಮವಾಗಿ ಬಂದಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ 3 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತು, ನಡವಳಿಕೆ, ಹಣಕಾಸು. ಆ ಬಳಿಕದ 4 ದಿನಗಳು ಅಂದರೆ ಬುಧವಾರದಿಂದ ಶನಿವಾರದವರೆಗಿನ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಕೃಪೆಯಿಂದ ಕರ್ಮಸ್ಥಾನ ಲಾಭದ ಸ್ಥಾನದಲ್ಲಿರುವ ಚಂದ್ರನು ನಿಮಗೆ ಶುಭವನ್ನು, ಯಶಸ್ಸನ್ನು, ಲಾಭವನ್ನು ಕೊಡಲಿದ್ದಾನೆ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಬಳಸ್ತಕ್ಕಂಥ ಬಣ್ಣ ನೀವು ಸ್ನೋ ಅಥವಾ ಹಿಮದ ಬಣ್ಣವನ್ನು ಈ ಬುಧವಾರದಿಂದ ಶನಿವಾರದೊಳಗೆ ಬಳಸ್ಕೊಳ್ಬೋದು. ಮತ್ತು ಮಿಕ್ಸ್ ಬಣ್ಣವನ್ನು, ಮಿಶ್ರ ಅಥವಾ ಮಿಕ್ಸವಾದ ಬಣ್ಣವನ್ನು, ಮಿಶ್ರವಾದ ಬಣ್ಣವನ್ನು ಆ ಕೇತುವಿನ ವಿಶೇಷ ಅನುಗ್ರಹ ನಿಮಗೆ ವಾರ ಪೂರ್ತಿ ಇರುತ್ತೆ. ಹಾಗಾಗಿ ಕೇತುಗೆ ಸಂಬಂಧಿತ ಮಿಶ್ರ ಬಣ್ಣವನ್ನು ನೀವು ವಾರ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ಸಂಖ್ಯೆ 2 ನೀವು ಬುಧವಾರದಿಂದ ಶನಿವಾರದವರೆಗೆ ಚಂದ್ರನ ಅನುಗ್ರಹ ಇರುವಂಥ ದಿನಗಳಲ್ಲಿ ಸಂಖ್ಯೆ 2 ಬಳಸ್ಕೊಳ್ಬೋದು. ಸಂಖ್ಯೆ 7 ವಾರ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಎಲ್ಲ ಈ ಧನುಸು ರಾಶಿಯವರಿಗೆ ಈ ವಾರದ ಭವಿಷ್ಯವು ಶುಭದಾಯಕವಾಗಲಿ. ಅದೇ ರೀತಿ ಈ ವಾರದಲ್ಲಿ ಬರ್ತಕ್ಕಂತಹ ಆ ಗೌರಿ ಗಣೇಶರ ಒಂದು ಆರಾಧನೆ ಮಾಡುವಂಥದ್ದಾಗಲಿ, ಗೌರಿ ಗಣೇಶರ ಒಂದು ಸ್ತುತಿ ಸ್ತೋತ್ರಗಳನ್ನು ಮಾಡೋದಾಗಲಿ, ಅಥವಾ ಗೌರಿ ಗಣೇಶ ಹಬ್ಬದಲ್ಲಿ ನಿಮ್ಮ ಕುಲಾಚಾರ ಪದ್ಧತಿಯಂತೆ ಪೂಜೆ ಮಾಡಿಕೊಂಡು ಆ ಗ್ರಹಗಳ ದೋಷ ನಿವಾರಣೆಗಾಗೂ ತುಂಬ ಅಭಿವೃದ್ಧಿಗಾಗೂ ಪ್ರಾರ್ಥನೆ ಮಾಡಿ. ತಮಗೆಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ಮಕರ ರಾಶಿ. ಮಕರ ರಾಶಿಗೆ ಈ ವಾರದ ಒಂದು ಉತ್ತಮ ಆರಂಭ ಆಗಿ ಬರ್ತಾ ಇದೆ. ಭಾನುವಾರದಂದು ಇಷ್ಟಾರ್ಥ ಸಿದ್ಧಿ ಲಾಭಗಳು ವೃದ್ಧಿಯಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಎಲ್ಲ ಬದಲಾವಣೆಗಳಾಗುವಂಥ ಅವಕಾಶ, ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗಕ್ಕೆ ಸಂಬಂಧಿಸಿ ಅನೇಕ ರೀತಿಯ ಒಂದು ಬದಲಾವಣೆಗಳನ್ನು ತರುವಂಥದ್ದು, ಜೊತೆಗೆ ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಬರುವಂಥದ್ದು. ಭಾನುವಾರದಂದು ಕೆಲವೊಂದು ನಿಮಗೆ ಇಷ್ಟವಾದ ಒಂದು ವ್ಯಕ್ತಿಗಳು ಭೇಟಿಯಾಗುವಂಥದ್ದು ಅಥವಾ ಬಹಳ ಅಪರೂಪಕ್ಕೆ ಭೇಟಿಯಾದಂಥ ವ್ಯಕ್ತಿಗಳು ಈ ದಿನ ನಿಮಗೆ ಭೇಟಿಯಾಗಿ ಅವರ ಮೂಲಕ ನಿಮಗೆ ಹೆಚ್ಚಿನ ಒಂದು ಮನಸ್ಸಿಗೆ ಉಲ್ಲಾಸ ಸಿಗುವಂಥದ್ದು. ಈ ರೀತಿ ಹಲವಾರು ಶುಭಗಳಾಗ್ತವೆ. ಜೊತೆಗೆ ಯಾವುದಾದ್ರೂ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಅಥವಾ ಯಾವುದಾದ್ರೂ ಧಾರ್ಮಿಕವಾದ ಚಟುವಟಿಕೆಗಳು ಪಾಲ್ಗೊಳ್ಳುವಂಥ ಅವಕಾಶ. ಹಾಗಾಗಿ ದಿನವಿಡೀ ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆ. ಹಣಕಾಸಿನ ಹರಿವು ಉತ್ತಮ, ಆರೋಗ್ಯ ಉತ್ತಮ ಇರುತ್ತೆ ಭಾನುವಾರದಂದು. ಆ ಬಳಿಕ ಈ ಸೋಮವಾರ, ಮಂಗಳವಾರ ವಿಚಾರ ಗಮನಿಸಿದಾಗ ಸೋಮವಾರ, ಮಂಗಳವಾರ ನಿಮಗೆ ಅಷ್ಟೇನು ಉತ್ತಮವಾದ ಆರೈಕೆ ಕಂಡು ಬರ್ತಾಯಿಲ್ಲ. ಅಲ್ಲಿ ಚಂದ್ರನ ಅಷ್ಟಮದಲ್ಲಿರುವಂಥ ಕಾರಣ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಈಗಾಗಲೇ ಇದ್ದಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗ್ಬೋದು ಅಥವಾ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ನೋವು ಇತ್ಯಾದಿಗಳು ಕಾಣಿಸ್ಬೋದು. ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂತೆ ಬೆನ್ನು ನೋವು ಅಥವಾ ಸುಸ್ತಾಗುವಂಥದ್ದು ಅಥವಾ ಹೊಟ್ಟೆ ನೋವು, ಅಜೀರ್ಣ ಇತ್ಯಾದಿಗಳೆಲ್ಲ ಇದ್ದಕ್ಕಿದ್ದಂತೆ ಕಾಣಿಸ್ಕೊಳ್ಳುವಂಥ ಸಾಧ್ಯತೆ. ಆ ಬಗ್ಗೆ ಸೂಕ್ತವಾದ ಆರೋಗ್ಯದ ಕಾಳಜಿ, ತಪಾಸಣೆ ಅಥವಾ ವೈದ್ಯಕೀಯ ಸಲಹೆಯನ್ನು ಪಡಿಬೇಕಾಗುತ್ತೆ ಈ ಸೋಮವಾರ, ಮಂಗಳವಾರ 2 ದಿನಗಳ ಜೊತೆಗೆ. ಈ 2 ದಿನಗಳಲ್ಲಿ ಸಹ ಮಾತಿನ ಚಕಮಕಿ, ವಿಶೇಷ
ವಿಶೇಷವಾಗಿ ಕಿರಿಯ ವ್ಯಕ್ತಿಗಳಲ್ಲಿ ನಿಮಗಿಂತ ಜೂನಿಯರ್ ಯಾರು ಇರ್ತಾರೆ ಅವರ ಜೊತೆಗೆ ಮಾತಿನ ವಾಗ್ವಾದ ಕಲಹಗಳು ಆಗುವಂಥದ್ದು, ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಆ ಬಗ್ಗೆ ಮಾತು, ನಡವಳಿಕೆ ಮತ್ತು ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಸೋಮವಾರ ಮಂಗಳವಾರ ಬೇಕಾಗುತ್ತೆ ಮಕರ ರಾಶಿಯವರಿಗೆ. ಹಣಕಾಸಿನ ವಿಚಾರ ಸೋಮವಾರ ಮಂಗಳವಾರ ಅಂಥದ್ದೇನು ತೊಂದರೆಗಳು ಇರೋದಿಲ್ಲ. ಇನ್ನು ಆ ಬಳಿಕ ಈ 4, 5, 6 ಬುಧವಾರ ಗುರುವಾರ ಶುಕ್ರವಾರ, ಈ ಬುಧವಾರ ಗುರುವಾರ ಶುಕ್ರವಾರ ಸ್ವಲ್ಪ ಇನ್ನೂ ಎಚ್ಚರಿಕೆ ಹೆಚ್ಚೇ ಜಾಸ್ತಿ ಬೇಕಾಗುತ್ತೆ. ಅಲ್ಲಿ ನಿಮಗೆ ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟು ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಪಟ್ಟ ಏನೋ ತೊಂದರೆಗಳು ಬರ್ಬೋದು. ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಕಿರುಕುಳ ಅಥವಾ ವಿರುದ್ಧದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮೇಲಾದರೂ ಆ್ಯಕ್ಷನ್ ತೆಗೆದುಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ಏನಾದರೂ ನೋಟಿಸ್ಗಳು ಬರುವಂಥದ್ದು ಎಲ್ಲ ಇರುತ್ತೆ. ಅಥವಾ ಶಿಸ್ತು ಕ್ರಮ ಅಂತೇಳಿ ಡಿಸಿಪ್ಲಿನರಿ ಆ್ಯಕ್ಷನ್, ಇದರ ಒಂದು ಭಯಗಳು ನಿಮಗೆ ಕಾಡ್ತದೆ 4, 5, 6, 3 ದಿನಗಳಲ್ಲಿ ಸಹ. ಜೊತೆಗೆ ಈ 3 ದಿನಗಳಲ್ಲಿ ಸಹ ಖರ್ಚು ವೆಚ್ಚಗಳು ಹೆಚ್ಚಳಾಗುವಂಥದ್ದು, ಹಣದ ಖರ್ಚು ಮಿತಿ ಮೀರುವಂಥದ್ದು, ಅದು ಅನಿರೀಕ್ಷಿತವಾದ ಖರ್ಚು, ಅಪ್ರಿಯವಾದ ಖರ್ಚುಗಳೆಲ್ಲ ಬರುವಂಥದ್ದು. ಜೊತೆಗೆ ಅಪ್ರಿಯವಾದ ಘಟನೆಗಳು ಸಹ ಜರುಗುತ್ತವೆ ಈ 3 ದಿನಗಳಲ್ಲಿ. ಏನಾದರೂ ನಿಮಗೆ ಇಷ್ಟ ಇಲ್ಲದಂಥ ಒಂದು ವ್ಯಕ್ತಿಗಳ ಒಂದು ಜೊತೆಗೆ ಭಾಗವಾದಾಗೋದಾಗಲಿ, ಅದು ಇಷ್ಟ ಇಲ್ಲದ ಯಾವುದೇ ಒಂದು ಸುದ್ದಿಗಳನ್ನು ಕೇಳುವಂಥದ್ದಾಗಲಿ, ಮನಸ್ಸಿಗೆ ಭಯ ಅಥವಾ ಆತಂಕ ಹೆಚ್ಚಳಾಗುವಂಥ ಸಾಧ್ಯತೆ, ಎಲ್ಲವೂ ಒಂದು ಅನಿಶ್ಚಿತವಾದ ಸ್ಥಿತಿಗೆ ಇರುವಂಥ ಸ್ಥಿತಿ ಮನಸ್ಸಿಗೆ ಬರುತ್ತೆ. ಹಾಗಾಗಿ ಈ 3 ದಿನಗಳಲ್ಲಿ ಸ್ವಲ್ಪ ಮನಸ್ಸಿನ ನಿಯಂತ್ರಣ, ಮಾತಿನ ನಿಯಂತ್ರಣ, ಹಣದ ನಿಯಂತ್ರಣ ಎಲ್ಲ ಬೇಕಾಗುತ್ತೆ. ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ನೀವು ತಲೆ ಹಾಕೋದಾಗಲಿ ಅಥವಾ 3ನೇ ವ್ಯಕ್ತಿಗಳ ವಿಚಾರಕ್ಕೆ ನೀವೇನಾದ್ರು ಅಲ್ಲಿ ಅವರಿಗೆ ಶ್ಯೂರಿಟಿ ಹಾಕೋದಾಗಲಿ, ಅವರ ವಿಚಾರವಾಗಿ ನೀವು ಅವರ ಜಗಳದಲ್ಲಿ ನೀವು ಪಾಲ್ಗೊಳ್ಳುವಂಥದ್ದೆಲ್ಲ ಮಾಡೋದು ಹೋಗೋದಲ್ಲ. ನಿಮ್ಮ ವಿಚಾರವನ್ನು ಅಷ್ಟೇ ಗಮನದಲ್ಲಿಟ್ಕೊಂಡು ನೀವು ನಿಮ್ಮ ಇತರ ವಿಚಾರಗಳು ಸ್ವಲ್ಪ ದೂರ ಇರಬೇಕು. ಜೊತೆಗೆ ಈ ಹಣಕಾಸಿನ ವಿಚಾರ ಹಾಗೆ ಯಾವುದು ಅನಾವಶ್ಯಕ ಖರ್ಚೆಂದು ಗಮನಿಸಿಕೊಂಡು ಆತುರದಲ್ಲಿ ಯಾವುದೇ ರೀತಿಯಲ್ಲಿ ನಿರ್ಧಾರ ತೆಗೆದುಕೊಳ್ಬೇಡಿ. ಹಣಕಾಸಿನ ವಿಚಾರ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲೋ ಅಥವಾ ಯಾವುದೇ ಹೂಡಿಕೆಯನ್ನು ಪರ್ಚೇಸ್ ಮಾಡೋಗಲೋ ಸ್ವಲ್ಪ 1-2 ದಿನ ತಾಳ್ಮೆ ವಹಿಸಿಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡುವಂಥದ್ದು ಒಳ್ಳೆಯದು. ಹಾಗಾಗಿ ಯಾವುದೇ ಪ್ರಮುಖ ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಈ 4, 5, 6 ಈ 3 ದಿನಗಳು ಅಷ್ಟು ಒಳ್ಳೆಯದಿಲ್ಲ. ಇನ್ನು ವಾರದ ಕೊನೆಯ ದಿನ ಗಮನಿಸಿದಾಗ ಶನಿವಾರ ಉತ್ತಮವಾದ ದಿನ. ಶನಿವಾರ ವಿಶೇಷವಾದ ನಿಮಗೆ ಇಲ್ಲಿ ಗ್ರಹಗಳ ಬೆಂಬಲ, ಸೂರ್ಯನ ಕರ್ಮಸ್ಥಾನದ ಒಂದು ಅನುಗ್ರಹ ಇರುವ ಕಾರಣ ಎಲ್ಲ ವಿಚಾರದಲ್ಲಿ ಉದ್ಯೋಗದಲ್ಲಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ಹಣಕಾಸಿನ ಉತ್ತಮ ಯಾವುದೇ ಕೆಲಸ ಕಾರ್ಯಗಳನ್ನು ಈ ದಿನ ಮಾಡ್ಬೋದಾಗಿದೆ. ಕೊಡುಕೊಳ್ಳುವಂಥದ್ದು, ಸಹಿ ಒಪ್ಪಂದ ಮಾಡುವಂಥದ್ದು ಅಥವಾ ಯಾರನ್ನು ಭೇಟಿ ಆಗಬೇಕು ಅನ್ನೋದು ಮುಂತಾದ ಹಲವಾರು ವಿಚಾರಗಳಿಗೆ ಈ ಗಣೇಶನ ಚತುರ್ಥಿಯ ದಿನದಿಂದ ನಿಮಗೆ ವಿಶೇಷವಾದ ಶುಭ ಫಲಗಳು ಸಿದ್ಧಿಯಾಗ್ತವೆ. ಮನಸ್ಸಿಗೆ ಉಲ್ಲಾಸ ಕೊಡುವಂಥ ಘಟನೆ, ಮನೆಯಲ್ಲಿ ನೆಮ್ಮದಿ ವಾತಾವರಣ, ಗೃಹಿಣಿಯರು ಮಹಿಳೆಯರಿಗೆ ಸಹ ಉತ್ತಮವಾದ ಈ ದಿನಗಳು ಆಗಿವೆ. ಹಾಗಾಗಿ ಈ ದಿನವನ್ನು ನೀವು ಶನಿವಾರ ದಿನ ಸದುಪಯೋಗಪಡಿಸಿಕೊಳ್ಳಿ. ಹಾಗಾಗಿ ಮಕರ ರಾಶಿಯವರಿಗೆ ತುಂಬ ಅದೃಷ್ಟ ದಿನಗಳಂದರೆ ವಾರದ ಆರಂಭದ ಭಾನುವಾರ ದಿನ, ಜೊತೆಗೆ ವಾರದ ಕೊನೆಯ ದಿನ ಶನಿವಾರ ದಿನ. ಹಾಗಾಗಿ ಈ ಸೆಪ್ಟೆಂಬರ್ 1 ಮತ್ತು 7 ನಿಮಗೆ ಅತ್ಯಂತ ಶುಭ ದಿನಗಳೇ. ಮಧ್ಯದ 5 ದಿನಗಳಲ್ಲಿ ಸ್ವಲ್ಪ ಏರುಪೇರುಗಳು ಇರ್ತವೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿರ್ತವೆ ಅಥವಾ ಕೆಲವೊಮ್ಮೆ ಆರೋಗ್ಯದಲ್ಲಿ ಸಮಸ್ಯೆ ಆರಂಭದ 2 ದಿನಗಳಲ್ಲಿ. ಆ ಬಳಿಕ 4, 5, 6ರಲ್ಲಿ ಹಣದ ಸಮಸ್ಯೆನೋ ಅಥವಾ ಹಣಕ್ಕೆ ಸಂಬಂಧಪಟ್ಟ ಏನಾದರೂ ವಿವಾದಗಳು ಬರುವಂಥದ್ದು, ಅವೆಲ್ಲದರ ಬಗ್ಗೆ ಸ್ವಲ್ಪ ಕಾಳಜಿಯನ್ನು ಗಮನಿಸಬೇಕು. ಇನ್ನು ಈ ವಾರದಲ್ಲಿ ನೀವು ನಿರಂತರವಾಗಿ ಬಳಸುವಂಥ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ, ಗ್ರೇ ಅಥವಾ ಬೂದು ಬಣ್ಣ, ವೈಟ್ ಅಥವಾ ಬಿಳಿ ಬಣ್ಣ, ರೆಡ್ ಅಥವಾ ಕೆಂಪು ಬಣ್ಣ. ನಿಮಗೆ ಅಲ್ಲಿ ಗುರು ಮತ್ತು ಮಂಗಳರ ಅನುಗ್ರಹ ಇರುವ ಕಾರಣ ನೀವು ವಾರದ ಯಾವುದೇ ದಿನದಲ್ಲಿ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಇನ್ನಿತರ ವ್ಯವಹಾರಗಳಿಗೆ ಅದರ ಬಗ್ಗೆ ಮಾತುಕತೆ ಅಥವಾ ಡಾಕ್ಯುಮೆಂಟೇಷನ್ ಮುಂತಾದವುಗಳಿಗೆ ಸಹ ಮಂಗಳ ಮತ್ತು ಗುರುವಿನ ಅನುಗ್ರಹ ಇರುವ ಕಾರಣ ಅದನ್ನು ನೀವು ಪಾಲ್ಗೊಳ್ಳಬಹುದು. ಆದರೆ ವಿಶೇಷ ಕಾರ್ಯಗಳಿಗೆ ಮಾತ್ರ ನೀವು ಭಾನುವಾರ ಮತ್ತು ಶನಿವಾರವನ್ನು ಅಪೇಕ್ಷೆ ಪಟ್ಟರೆ ಆಯಿತು. ಸಾಮಾನ್ಯವಾದ ನಿಮ್ಮ ಹೆಚ್ಚಿನ ಕೆಲಸ ಕಾರ್ಯಗಳಿಗೆ ಅಲ್ಲಿ ಗುರು ಮತ್ತು ಮಂಗಳನ ಅನುಗ್ರಹ ನಿಮಗೆ ಉತ್ತಮವಾಗಿದೆ, ಶುಕ್ರನ ಅನುಗ್ರಹ ಉತ್ತಮವಾಗಿರುತ್ತೆ. ಹಾಗಾಗಿ ಯೆಲ್ಲೋ, ಗ್ರೇ, ವೈಟ್ ಮತ್ತು ರೆಡ್ ಬಣ್ಣವನ್ನು ವಾರಪೂರ್ತಿ ಬಳಸ್ಕೊಳ್ಳಿ. ಸಂಖ್ಯೆ 3, 4, 6, 9, 3, 4, 6, 9 ಸಂಖ್ಯೆಗಳನ್ನು ಬಳಸ್ಕೊಳ್ಳಿ. ಚತುರ್ಗ್ರಹಗಳ ಬೆಂಬಲ ಇದೆ ನಿಮಗೆ, ಹಾಗಾಗಿ ಏನು ಆತಂಕ ಭಯ ಪಡುವಂಥದ್ದೇನಿಲ್ಲ. ಈ ವಾರದಲ್ಲಿ ಅನೇಕ ನಿಮಗೆ ಉಪಯುಕ್ತ ಘಟನೆಗಳು ಸಹ ಆಗುವಂಥ ಸಾಧ್ಯತೆ ಬಹಳ ಇರುತ್ತವೆ. ಹಾಗಾಗಿ ಈ ವಾರದಲ್ಲಿ ಬರ್ತಕ್ಕಂಥ ಗೌರಿ ಗಣೇಶನ ಒಂದು ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಒಂದು ಶ್ರೇಯಸ್ಸಿಗಾಗಿ ಆ ಗೌರಿ ಗಣೇಶನ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕುಲಾಚಾರ ಅಥವಾ ಹಿರಿಕರು ಆಚರಣೆ ಪದ್ಧತಿಯಂತೆ ಆ ಗೌರಿ ಗಣೇಶನ ಪೂಜೆಯನ್ನು ಮಾಡಿ ನಿಮ್ಮ ಒಂದು ಸಮಯವನ್ನು ಸ್ವಲ್ಪ ಈ ಗೌರಿ ಗಣೇಶದ ಕಡೆ ತೊಡಗಿಸ್ಕೊಂಡು ಅಭಿವೃದ್ಧಿಯನ್ನು ಪಡೆದುಕೊಳ್ಳಿ. ಎಲ್ಲ ಮಕರ ರಾಶಿಯವರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯ. ಆ ಬಳಿಕ ಕುಂಭರಾಶಿಗೆ ಈ ಒಂದು ವಾರದ ಆರಂಭ ಬಹಳ ಶುಭವಾಗಿ ಆರಂಭವಾಗಿ ಬರ್ತಾಯಿದೆ. ಭಾನುವಾರದಲ್ಲಿ ನಿಮಗೆ ಇಷ್ಟಾರ್ಥ ಸಿದ್ಧಿ, ಲಾಭವೃದ್ಧಿ, ಅನೇಕ ರೀತಿಯ ಪ್ರಯೋಜನಗಳಾಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಮಿತ್ರರ ಜೊತೆಗೆ ಬಂಧುಗಳ ಜೊತೆಗೆ ನೀವು ಕಾಲ ಕಳೆಯುವಂಥ ಅವಕಾಶ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹೆಚ್ಚಿನ ಅಭಿವೃದ್ಧಿ, ಲಾಭ ಆದಾಯ ಹೆಚ್ಚಳ ಆಗುವಂಥದ್ದು, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಈ ರೀತಿ ನಾನಾ ರೀತಿಯ ಪ್ರಯೋಜನಗಳು ವಾರದ ಆರಂಭ ಭಾನುವಾರದಲ್ಲಿ ಕಂಡುಬರುತ್ತೆ. ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುತ್ತೆ. ಇನ್ನು ಆ ಬಳಿಕ ಸೋಮವಾರ ಮಂಗಳವಾರ ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಸಪ್ತಮದ ಒಂದು ಚಂದ್ರನ ಅನುಗ್ರಹದ ಕಾರಣ ನಿಮಗೆ ಯಶಸ್ಸು, ಕೀರ್ತಿ, ಜಯ, ಲಾಭ ಸಿಗಲಿದೆ. ಆರೋಗ್ಯ ಸುಧಾರಣೆ, ಯಾರಿಗೆ ಹಿಂದಿನಿಂದ ಸ್ವಲ್ಪ ಕಾಡ್ತಾ ಇದ್ದ ಒಂದು ಸಣ್ಣ ಪುಟ್ಟ ನೋವುಗಳಾಗಲಿ ಅಥವಾ ಅನಾರೋಗ್ಯ ಸಮಸ್ಯೆಗಳು ಈ ದಿನದಲ್ಲಿ ಸ್ವಲ್ಪ ಸುಧಾರಣೆ ಕಂಡುಬಂದು ನಿಮಗೆ ಉಲ್ಲಾಸ ಬರುತ್ತೆ. ಅದು ಆರೋಗ್ಯದಲ್ಲಿ ನಿಮಗೆ ಚೇತರಿಕೆ ಕಂಡುಬರುತ್ತೆ. ಜೊತೆಗೆ ಯಾವುದಾದ್ರೂ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಹಣಕಾಸಿನ ಹರಿವು ಉತ್ತಮವಾಗಿರುವಂಥದ್ದು, ಜೊತೆಗೆ ಮನೆಯಲ್ಲಿ ಏನಾದರೂ ಒಂದು ಉತ್ತಮವಾದ ವಸ್ತುಗಳನ್ನು, ಉಪಕರಣಗಳನ್ನು ಅಥವಾ ವಸ್ತ್ರಾಭರಣ ಇತ್ಯಾದಿ ಒಂದು ಉತ್ತಮ ವಸ್ತ್ರಾಭರಣ ತಂದುಕೊಳ್ಳುವಂಥ ಅವಕಾಶಗಳು. ಗೃಹಿಣಿಯರು ಮಹಿಳೆಯರಿಗೆ ಸಹ ನೆಮ್ಮದಿ ದಿನ. ಶುಭ ಕಾರ್ಯಗಳಿಗೆ ಸಿದ್ಧತೆ ಮಾಡುವಂಥ ಅವಕಾಶ.
ಅದೇ ರೀತಿ ಕೆಲವೊಬ್ಬರಿಗೆ ಮದುವೆ ಮುಂಜಿ ಇತ್ಯಾದಿಗಳ ಫಿಕ್ಸ್ ಆಗುವಂಥ ಸಾಧ್ಯತೆ ಇರುತ್ತೆ. ಈ ರೀತಿ ಹಲವಾರು ಶುಭ ಫಲಗಳಿವೆ. ವಿದ್ಯಾರ್ಥಿಗಳಿಗೂ ಸಾಧಕರಿಗೂ ಅಥವಾ ಇನ್ನಿತರ ವ್ಯಾಪಾರ ವೃತ್ತಿಯವರಿಗೂ ಸಹ ಕುಂಭರಾಶಿಯವರಿಗೆ 2 ಮತ್ತು 3ನೇ ತಾರೀಕು ಬಹಳ ಶುಭ ಫಲ. ಆ ಬಳಿಕ ಬರುವಂಥ 3 ದಿನಗಳು ಅಷ್ಟೇನು ಉತ್ತಮ ಇಲ್ಲ. 4, 5, 6 ಬುಧವಾರ, ಗುರುವಾರ, ಶುಕ್ರವಾರ ಈ 3 ದಿನಗಳಲ್ಲಿ ಸ್ವಲ್ಪ ನಮಗೆ ಹೆಚ್ಚಿನ ಎಚ್ಚರಿಕೆ ಬೇಕಾಗುತ್ತೆ. ಆರೋಗ್ಯದಲ್ಲಿ ಸಹ ತೊಂದರೆ ಬರುತ್ತೆ. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಈ ಮೇಲಕ್ಕೆ ಹೇಳ್ಬೋದು. ಅಥವಾ ಹೊಸದಾಗಿ ಕೆಲವರಿಗೆ ಆಹಾರ ದೋಷದಿಂದ, ನೀರಿನ ದೋಷದಿಂದ ಎಲ್ಲ ಆರೋಗ್ಯದಲ್ಲಿ ಏರ್ಪರ್ಬೋದು. ಅಥವಾ ಶೀತ, ನೆಗಡಿ, ಜ್ವರ, ಮೈಕೈ ನೋವು ಅಥವಾ ಇನ್ನಿತರ ಆಯಾಸ ಆಗುವಂಥ ಒಂದು ಸಮಸ್ಯೆಗಳು ಕಂಡುಬರ್ಬೋದಾಗಿದೆ. ಅದೇ ರೀತಿ ಮಾತಿನ ಬಗ್ಗೆ ಸಹ ಎಚ್ಚರಬೇಕು. ಮಾತಿನ ಕಲಹಗಳಾಗುತ್ತವೆ ಮನೆಯಲ್ಲಿ, ವಿಶೇಷವಾಗಿ ಮನೆಯಲ್ಲೂ ಕಲಹ ಬರುತ್ತೆ, ವೃತ್ತಿ ಜಾಗದಲ್ಲೂ ಕಲಹ ಬರುತ್ತೆ. ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಅಥವಾ ಹಣದ ವಿಚಾರವಾಗಿನೋ, ಭೂಮಿ ವಿಚಾರವಾಗಿರೋ, ಇನ್ನಿತರ ಒಂದು ಹೆಣ್ಣಿನ ವಿಚಾರವಾಗಿನೋ ಕೆಲವೊಂದು ಗಂಭೀರವಾದ ಆರೋಪಗಳು ನಿಮ್ಮ ಮೇಲೆ ಬರುವಂಥದ್ದು. ಅದೇ ರೀತಿ ಹೆಚ್ಚಿನ ಕಲಹಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಹಣಕಾಸಿಗೆ ಸಂಬಂಧಪಟ್ಟ ಅಷ್ಟು ಉತ್ತಮ ಇಲ್ಲ. ಹಣಕಾಸಿಗೆ ಸಂಬಂಧಪಟ್ಟು ನಿಮಗೆ ಬರಬೇಕಾದ ಹಣ ಬರದೆ ವಿಳಂಬ ಆಗುವಂಥದ್ದು. ಜೊತೆಗೆ ನಿಮ್ಮಿಂದ ಖರ್ಚುಗಳು ಬೇಗನಾಗುವಂಥದ್ದು. ಹಾಗೆ ಖರ್ಚಿಗೆ ಸ್ವಲ್ಪ ಹಣದ ಕೊರತೆಯಾಗಿ ಸಾಲ ಮಾಡುವಂಥ ಪ್ರಮೇಯ ಬರುತ್ತೆ ಅಥವಾ ಮಾಡಿದಂಥ ಸಾಲವನ್ನು ತೀರಿಸುವಂಥ ಸ್ವಲ್ಪ ಕಷ್ಟಕರ ಆಗುವಂಥದ್ದು. ಹಾಗಾಗಿ ಈ 3 ದಿನಗಳು ಅಂದರೆ 4, 5, 6 ಬುಧವಾರ, ಗುರುವಾರ, ಶುಕ್ರವಾರ ತನು, ಮನ, ಧನ ಈ 3ರ ಒಂದು ನಿಯಂತ್ರಣ ನಿಮಗೆ ಬೇಕಾಗ್ತದೆ. ತನು ಅಂದರೆ ಆರೋಗ್ಯ ವಿಷಯ, ಮನ ಅಂದರೆ ಮನಸ್ಸಿನ ಮಾತು ಮತ್ತು ಮನಸ್ಸು, ಜೊತೆಗೆ ಧನ ಅಂದರೆ ಹಣಕಾಸು ಅಂತೇಳಿ ಆ 3ರ ಒಂದು ನಿಯಂತ್ರಣವನ್ನೇ ಮಾಡಿಕೊಳ್ಬೇಕು. ಯಾವುದೇ ರೀತಿಯ ಹೊಸ ನಿರ್ಧಾರಗಳಿಗೆ, ಹೊಸ ವಿಚಾರಗಳಿಗೆ ಅಥವಾ ಪ್ರಮುಖವಾದ ನಿರ್ಧಾರಗಳಿಗೆ ಅಷ್ಟು ಒಳ್ಳೆಯದಲ್ಲ. ಸಹಿ ಒಪ್ಪಂದ ಮಾಡೋದಾಗಲಿ ಅಥವಾ ದೊಡ್ಡ ಮೊತ್ತದ ಹಣ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಅಷ್ಟು ಉತ್ತಮವಾಗಿ ಇರೋದಿಲ್ಲ. ಎಲ್ಲ ವಿಚಾರ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ಕೊನೆಯ ದಿನ ಭಾನುವಾರ, ಶನಿವಾರ 7ನೇ ತಾರೀಕು, ಈ ಸೆಪ್ಟೆಂಬರ್ 7 ಶನಿವಾರದಂದು ಸಾಮಾನ್ಯ ದಿನ ಅಷ್ಟೇ ಆಗಿರುತ್ತೆ. ಹೆಚ್ಚೇನು ನಿಮಗೆ ಆತಂಕ ಭಯ ಏನಿಲ್ಲ. ನಿಮ್ಮ ಎಲ್ಲ ದೈನಂದಿನ ಚಟುವಟಿಕೆಗಳು ನಾರ್ಮಲ್ ಆಗಿ ನಡೀತಾ ಹೋಗುತ್ತೆ. ಹಣಕಾಸಿನ ವಿಚಾರ, ವ್ಯಾಪಾರ ವೃತ್ತಿ, ಆರೋಗ್ಯ ಸುಧಾರಣೆ ಇವೆಲ್ಲ ಇದೆ. ಆದರೆ ಎಲ್ಲವೂ ನಾರ್ಮಲ್ ಅಷ್ಟೇ. ತುಂಬ ಅದೃಷ್ಟ ಒಂದು ಉಕ್ಕಿ ಬರೆಯುವಷ್ಟು ಅದೃಷ್ಟ ಏನಿರೋದಿಲ್ಲ. ಸಾಮಾನ್ಯವಾಗಿ ಎಲ್ಲ ವಿಚಾರಗಳು ನಡೀತಾ ಹೋಗುತ್ತೆ. ಹಾಗಾಗಿ ಈ ವಾರದಲ್ಲಿ ನಿಮಗೆ ಆರಂಭದ 3 ದಿನಗಳು ತುಂಬ ಅದೃಷ್ಟವನ್ನು ತರುತ್ತದೆ. ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳನ್ನು ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಉಳಿದ ದಿನಗಳಲ್ಲಿ ನೀವು ನಿಮ್ಮ ದೈನಂದಿನ ಚಟುವಟಿಕೆ ನಿರತರಾಗಿ ಏನೂ ತೊಂದರೆ ಇಲ್ಲ. ಆದರೆ ವಿಶೇಷವಾದ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದಾದ್ರೂ ಪ್ರಮುಖವಾದ ವಿಚಾರಗಳಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಈ 4 ದಿನಗಳಲ್ಲಿ ಬುಧವಾರದಿಂದ ಶನಿವಾರದ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಈ ವಾರದಲ್ಲಿ ನೀವು ಬಳಸುವಂಥ ಏಕೈಕ ಬಣ್ಣ ಅಂದರೆ ನೀವಲ್ಲಿ ನಿಮಗೆ ಶುಕ್ರನ ಅನುಗ್ರಹ ಅಷ್ಟೇ ಇರುವಂಥದ್ದು. ಇತರ ಯಾವುದೇ ಗ್ರಹಗಳು ಪೂರಕವಾಗಿಲ್ಲ. ಅದಕ್ಕಾಗಿ ನಾನು ಪದೇ ಎಚ್ಚರಿಕೆ ಅಂತ ಹೇಳ್ತಾ ಇರೋದು. ಹಾಗಾಗಿ ಕೇವಲ ನಿಮಗೆ ಶುಕ್ರನ ಅನುಗ್ರಹ ಅಷ್ಟೇ ನಿಮಗೆ ಈ ವಾರದಲ್ಲಿ ಪೂರ್ತಿಯಾಗಿರುವಂಥದ್ದು. ಶುಕ್ರನ ಅನುಗ್ರಹ 7 ದಿನಗಳಿರುತ್ತೆ. ಹಾಗಾಗಿ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ನ್ನು ಬಳಸ್ಕೊಳ್ಳಿ. ಅದೇ ರೀತಿ ಆ ಚಂದ್ರನ ಅನುಗ್ರಹ ಇರುವಂಥ ಭಾನುವಾರದಿಂದ ಮಂಗಳವಾರದವರೆಗೆ, ಭಾನುವಾರ, ಸೋಮವಾರ, ಮಂಗಳವಾರ ಈ 3 ದಿನಗಳಲ್ಲಿ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಸಂಖ್ಯೆ 2 ನಂಬರ್ 2ನ್ನು ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಕುಂಭರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಸಮ್ಮಿಶ್ರ ಫಲದ ವ್ಯಕ್ತವಾಗಿದೆ. ಏನು ಆತಂಕ ಭಯ ಪಡದೆ ನೀವು ಈ ವಾರದಲ್ಲಿ ಬರತಕ್ಕಂಥ ಈ ಗೌರಿ ಗಣೇಶನ ಹಬ್ಬ 6/7 ಬರುವಂಥ ಗೌರಿ ಗಣೇಶನ ಹಬ್ಬದಲ್ಲಿ ಗೌರಿ ತಾಯಿಯನ್ನು, ಗೌರಿ ದೇವಿಯನ್ನು, ಜೊತೆಗೆ ಗಣೇಶನನ್ನು ವಿಶೇಷವಾದ ಪ್ರಾರ್ಥನೆ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಜೊತೆಗೆ ನಿಮ್ಮ ಒಂದು ಪದ್ಧತಿ ಅನುಸಾರ, ಕುಲಾಚಾರ ಅನುಸಾರ ಮಾಡುವಂಥ ಗೌರಿ ಗಣೇಶರ ಪೂಜೆಯನ್ನು ಮಾಡಿಕೊಂಡು ನಿಮ್ಮ ಎಲ್ಲ ಗ್ರಹಚಾರ ದೋಷ ನಿವಾರಣೆಗೆ ಬೇಡಿಕೊಳ್ಳಿ. ತಮಗೆಲ್ಲರಿಗೂ ಗೌರಿ ಗಣೇಶನ ಹಬ್ಬ ಹಾರ್ದಿಕ ಶುಭಾಶಯಗಳು. ಎಲ್ಲ ಇಷ್ಟಾರ್ಥಗಳು ನಿಮಗೆ ಗೌರಿ ಗಣೇಶನ ವಿರುದ್ಧ ಸಿದ್ಧಿಯಾಗಲಿ. ಇನ್ನು ಕೊನೆಯದಾಗಿ ಮೀನರಾಶಿಗೆ ಈ ವಾರದ ಆರಂಭ ಸಾಮಾನ್ಯ ಆರಂಭ ಎಂದು ಕಂಡು ಬರ್ತದೆ. ಭಾನುವಾರದಂದು ಸಾಮಾನ್ಯ ಫಲ ಅಂದರೆ ಯಾವುದೇ ರೀತಿಯ ಹೆಚ್ಚಿನ ಅದೃಷ್ಟದ ವಿಚಾರಗಳು ಕಂಡು ಬರ್ತಾಯಿಲ್ಲ. ಅಲ್ಲಿ ನಿಮಗೆ ಕೆಲವೊಂದು ವಿರುದ್ಧವಾದ ವಿಚಾರಗಳು ಸಹ ಭಾನುವಾರದಂದು ಆಗ್ಬೋದು. ವಿಶೇಷವಾಗಿ ನಿಮಗೆ ಮಾತಿನ ಚಕಮಕಿ ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ಮನೆಯಲ್ಲಿಯೂ ಬರ್ಬೋದು, ಗಂಡ ಹೆಂಡತಿಯರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ವೃತ್ತಿ ಜಾಗದಲ್ಲೂ ಬರ್ಬೋದು, ಸಹೋದ್ಯೋಗಿಗಳ ಜೊತೆಗೆ, ಮೇಲಾಧಿಕಾರಿ ಜೊತೆಗೆ, ಅದು ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಅತ್ತೆ ಮಾವ, ತಂದೆ ತಾಯಿ ಮುಂತಾದವರ ಜೊತೆಗೆ. ಈ ರೀತಿ ಮಾತಿನ ಕಲಹಗಳು ಜೊತೆಗೆ ಮಾತಿನ ಭಿನ್ನಾಭಿಪ್ರಾಯಗಳು ಈ ದಿನ ಬರುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಈ ದಿನ ನಿಮಗೆ ಅವಮಾನಕರವಾದ ಘಟನೆಗಳು ಜರುಗ್ಬೋದು. ಅದು ನಿಮಗೆ ಸಾರ್ವಜನಿಕ ಸ್ಥಳದಲ್ಲೋ ಅಥವಾ ಯಾವುದೇ ರೀತಿಯ ಸರ್ಕಾರವಾದ ಇಲಾಖೆಗಳ ಮೂಲಕನೋ ಅಥವಾ ಪೊಲೀಸ್ ಅಧಿಕಾರಿ, ಟ್ರಾಫಿಕ್ ಪೊಲೀಸ್ಗಳು, ಈ ರೀತಿ ಯಾವುದೇ ರೀತಿಯ ಒಂದು ಅಧಿಕಾರಸ್ಥರಿಂದ ನಿಮಗೆ ಅಲ್ಲಿ ಅವಮಾನಗಳಾಗುವಂಥದ್ದು ಅಥವಾ ಅವರ ಜೊತೆಗೆ ವಾಗ್ವಾದಗಳಾಗುವಂಥದ್ದು. ಹಾಗಾಗಿ ಯಾವುದೇ ರೀತಿಯ ಈ ನಿಯಮ ಉಲ್ಲಂಘನೆ ಅಂದರೆ ರೂಲ್ಸ್ ಬ್ರೇಕ್ ಮಾಡುವಂಥ ಸಾಹಸಕ್ಕೆಲ್ಲ ಕೈ ಹಾಕಬಾರ್ದು. ಜೊತೆಗೆ ಯಾವುದೇ ರೀತಿಯ ನೀತಿ ನಿಯಮ ಉಲ್ಲಂಘನೆ ಮಾಡಿ ಯಾವುದಾದ್ರು ಇನ್ನಿತರವಾದ ಕೆಟ್ಟ ಕೆಲಸಗಳಿಗೆ, ಅನೈತಿಕ ವಿಚಾರಗಳಿಗೆ ಕೈ ಹಾಕಿದರೆ ಅದರಲ್ಲಿ ನೀವು ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಮಾತು, ನಡವಳಿಕೆ ಎಲ್ಲ ಶುದ್ಧವಾಗಿರಬೇಕು. ಜೊತೆಗೆ ಇನ್ನಿತರ ಜೊತೆಗೆ ಬಾಂಧವ್ಯವನ್ನು ಸಹ ಚೆನ್ನಾಗಿ ಇಟ್ಕೋಬೇಕು. ಇದು ಹಣದ ವಿಚಾರವಾಗಿ ಸಹ ಅಷ್ಟು ಉತ್ತಮ ಇಲ್ಲ. ಹಣದ ವಿಚಾರವಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಅಥವಾ ಕಷ್ಟ ನಷ್ಟಗಳು ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರಮುಖವಾದ ಯಾವುದೇ ರೀತಿ ಹಣಕಾಸಿನ ಟ್ರಾನ್ಸಾಕ್ಷನ್ ಇದನ್ನು ಅಷ್ಟೊಂದು ಮಾಡಲಿಕ್ಕೆ ಒಳ್ಳೆಯದಿಲ್ಲ. ಹಾಗಾಗಿ ಭಾನುವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಆ ಬಳಿಕ ಬರುವಂಥ ಸೋಮವಾರ, ಮಂಗಳವಾರ ನಿಮ್ಮ ಪಾಲಿಗೆ ಉತ್ತಮ ದಿನ.
ಸೆಪ್ಟೆಂಬರ್ 2-3ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ಹಣಕಾಸಿನ ಉತ್ತಮ, ವ್ಯಾಪಾರ ವೃದ್ಧಿಯಲ್ಲಿ ಮುನ್ನೆ ಹಮ್ಮಿಡುವಂಥದ್ದು, ವಿದ್ಯಾರ್ಥಿಗಳಿಗೆ ಶುಭಫಲ ಆಗುವಂಥದ್ದು, ಯುವಕರು ಸಾಧಕರು ಅಥವಾ ಉದ್ಯೋಗಕ್ಕೆ ಯಾರು ಪ್ರಯತ್ನ ಪಡ್ತಾ ಇದ್ದಾರೋ ಅವರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗುವಂಥ ಅವಕಾಶ ಅಥವಾ ಈ ಹಿಂದೆ ಇಂಟರ್ವ್ಯೂ ಎಲ್ಲ ಸಂದರ್ಶನ ಆಗಿದ್ದವರಿಗೆ ಈ ದಿನ ನಿಮಗೆ ಒಂದು ಆಫರ್ ಲೆಟರ್ಗಳು, ಕಾಲ್ಫರ್ ಲೆಟರ್ಗಳು ಅಥವಾ ಅದರದ್ದು ಕಂಪನಿಯಿಂದ ಯಾವುದೇ ರೀತಿ ನಿಮಗೆ ಸಂದೇಶಗಳು, ಆಯ್ಕೆಯಾದಂಥ ಸಂದೇಶ ಎಲ್ಲ ಈ ಸೋಮವಾರ ಅಥವಾ ಮಂಗಳವಾರ ಬರುವಂಥ ಸಾಧ್ಯತೆ ಇರುತ್ತೆ. ಮಹಿಳೆಯರು, ಗೃಹಿಣಿಯರು ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಇಷ್ಟವಾದ ವಸ್ತುಗಳನ್ನು ಪರ್ಚೇಸ್ ಮಾಡುವಂಥ ಅವಕಾಶ, ಜೊತೆಗೆ ದೂರದ ಒಂದು ಬಂಧುಗಳಿಂದ ನಿಮಗೇನಾದರೂ ಒಂದು ಶುಭ ಸಮಾಚಾರ ಸಂದೇಶಗಳು ಸಹ ಈ ದಿನ ಬರಲಿವೆ. ಹಾಗಾಗಿ ಹಲವಾರು ಶುಭ ಫಲಗಳನ್ನು ಈ ದಿನ ನಿರೀಕ್ಷೆ ಮಾಡ್ಬೋದು. ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅಥವಾ ಕೃಷಿಕರಿಗೆ, ಹೈನುಗಾರಿಕೆ ಎಲ್ಲರಿಗೂ ಈ ದಿನ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು ಸೋಮವಾರ ಮಂಗಳವಾರದಂದು. ಆ ಬಳಿಕ ಬುಧವಾರ, ಗುರುವಾರ, ಶುಕ್ರವಾರ ಬರುವಂಥ ಅಲ್ಲಿ ಕಾಲದಲ್ಲಿ ನಿಮಗೆ ಚಂದ್ರನು ಸಪ್ತಮದಲ್ಲಿರುವಂಥ ಒಂದು ಶುಭ ದಿನ. ಅಲ್ಲಿ 4, 5, 6ನೇ ತಾರೀಕಲ್ಲಿ ನಿಮಗೆ ಸಹ 3 ದಿನಗಳು ಸಹ ಮತ್ತೆ ಶುಭಕರವಾಗಿವೆ. ಅಲ್ಲಿನೂ ಹಾಗೆ ನಿಮಗೆ ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಜೊತೆಗೆ ದೀರ್ಘಕಾಲದಿಂದ ಯಾವುದೇ ಕಾರಣದಿಂದ ಕನಸು ನನಸಾಗ್ಬೋದು. ಉದ್ಯೋಗ ವಿಚಾರನೋ, ಮದುವೆ ವಿಚಾರನೋ ಅಥವಾ ಇನ್ನಿತರ ಯಾವುದೇ ನಿಮಗೆ ಪ್ರಮುಖವಾದ ವಿಚಾರನೋ ಅಥವಾ ಮನೆ, ಭೂಮಿ, ವಾಹನ ಕೊಳ್ಳುವಂಥ ವಿಚಾರನೋ ಇಂಥ ಒಂದು ಪ್ರಮುಖವಾದ ವಿಚಾರಗಳಿಗೆ ಈಗ ಚಾಲನೆ ಸಿಗುತ್ತೆ. ಅಥವಾ ಅದಕ್ಕೆ ನಿಮಗೆ ಬೇಕಾದ ಧನ ಸಹಾಯ ಸಿಗುತ್ತೆ. ಅಥವಾ ನಿಮ್ಮ ಆಸ್ತಿ ವಿವಾದಗಳು ಯಾವುದಿದ್ದರೆ, ಕೌಟುಂಬಿಕ ವಿವಾದಗಳು, ಆಸ್ತಿ ವಿಭಾಗ ಇತ್ಯಾದಿ ಎಲ್ಲ ಇದ್ದರೆ ಅವೆಲ್ಲವೂ ಈಗ ಬಗೆಹರಿದು ನಿಮಗೆ ಆ ಒಂದು ಕೇಸಲ್ಲಿ ನಿಮಗೆ ಜಯ ನಿಮಗೆ ಆಗುವಂಥದ್ದು. ಈ ರೀತಿ ಹಲವಾರು ನಿಮಗೆ ದೀರ್ಘಕಾಲೀನವಾದ ಇದ್ದಂಥ ಸಮಸ್ಯೆಗಳು ಈಗ ಈ ದಿನ ನಿವಾರಣೆ ಆಗುತ್ತೆ. ಇನ್ನು ಕೆಲವರಿಗೆ ಪವಾಡ ಸದೃಶವಾಗಿ ಆರೋಗ್ಯದಲ್ಲಿ ಸಹ ನಿಮಗೆ ದೀರ್ಘಕಾಲದ ಆರೋಗ್ಯ ಸಮಸ್ಯೆ ನಿವಾರಣೆಗೆ ಆರೋಗ್ಯ ಉತ್ತಮಗೊಳ್ಳುವಂಥದ್ದು, ಲವಲವಿಕೆ ಆಗುವಂಥ ಅವಕಾಶ. ಹಾಗಾಗಿ ಭಾಳಷ್ಟು ಉತ್ತಮವಾದ ದಿನ ಆಗಿದೆ. 4 ಮತ್ತು 5ನೇ 6ನೇ ತಾರೀಕು 4, 5, 6ರಲ್ಲಿ ಯಾವುದೇ ರೀತಿಯನ್ನು ಶುಭ ಕಾರ್ಯಗಳನ್ನು ಮಾಡ್ಬೋದು. ಜೊತೆಗೆ ಯಾವುದು ಕೊಡುಕೊಳ್ಳುವಿಕೆ, ಒಪ್ಪಂದ, ಸಹಿ ಮಾಡೋದು, ಅಗ್ರಿಮೆಂಟ್ ಮಾಡೋದು ಇತ್ಯಾದಿಗಳನ್ನು ಮಾಡಿಕೊಳ್ಳುವಂಥ ಶುಭ ದಿನ ಆಗಿವೆ. ಇನ್ನು ವಾರದ ಕೊನೆಯ ದಿನ ಶನಿವಾರ ಅಷ್ಟೇನು ಉತ್ತಮವಿಲ್ಲ. ಶನಿವಾರ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಈ ದಿನ ನೀವು ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ, ನಿರ್ಧಾರಕ್ಕೆ ಅಷ್ಟು ಒಳ್ಳೆಯದಲ್ಲ, ಸಹಿ ಒಪ್ಪಂದಕ್ಕೆ ಒಳ್ಳೆಯದಲ್ಲ. ಮಾತಿನ ಕಲ ಬರುತ್ತೆ, ಜಗಳಗಳು ಬರುತ್ತೆ, ವಾಗ್ವಾದ ಬರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಸಹ ಹಾಗೆ ನಿಮಗೆ ಇದ್ದಂಥ ಆರೋಗ್ಯ ಸಮಸ್ಯೆ ಸ್ವಲ್ಪ ಹೆಚ್ಚಳ ಆಗುವಂಥದ್ದು ಅಥವಾ ಅನಿರೀಕ್ಷಿತವಾಗಿ ಆರೋಗ್ಯದಲ್ಲಿ ಸ್ವಲ್ಪ ಸುಸ್ತು ಎಲ್ಲ ಆಗುವಂಥ ಸಾಧ್ಯತೆ. ಆರೋಗ್ಯದ ಕಾಳಜಿ ಬೇಕು, ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಜೊತೆಗೆ ಹಣಕಾಸಿನ ಬಗ್ಗೆ. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ ಶನಿವಾರದಂದು ಬೇಕಾಗುತ್ತೆ ಮೀನರಾಶಿಯವರಿಗೆ. ಒಟ್ಟಿನಲ್ಲಿ ನಿಮಗೆ ಈ ವಾರದಲ್ಲಿ ಈ ಆರಂಭದ ದಿನ ಅಷ್ಟೊಂದು ಉತ್ತಮ ಬಂದಿಲ್ಲ, ಅದಕ್ಕೆ ಕೊನೆಯ 2 ದಿನಗಳು ಅಷ್ಟು ಉತ್ತಮ ಬಂದಿಲ್ಲ. ಮಧ್ಯದಲ್ಲಿ ಬರುವಂಥ 2, 3, 4, 5, 6 ಇಂಥ ದಿನಗಳನ್ನು ಸೋಮವಾರದಿಂದ ಶುಕ್ರವಾರದವರೆಗೆ, ಸೋಮವಾರದಿಂದ ಶುಕ್ರವಾರವರೆಗೆ ವಿಶೇಷವಾದ ಶುಭಫಲಗಳು ನಿಮಗೆ ಸಿಗ್ತಾ ಇರ್ತವೆ. ಆ 5 ದಿನಗಳು ಈ ಬಾರಿ ಬಂದಿವೆ. 5 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು, ಪ್ರಮುಖವಾದ ಕೆಲಸ ಕಾರ್ಯಗಳು ಅದನ್ನು ಮಾಡಿಕೊಳ್ಳುವಂಥದ್ದು, ಜೊತೆಗೆ ಯಾವುದನ್ನು ಭೇಟಿ ಆಗುವಂಥದ್ದು ಅಥವಾ ಏನಾದರೂ ಸಹಿ ಒಪ್ಪಂದ ಮಾಡೋದು ಅದನ್ನು ಸಹ ಈ 5 ದಿನಗಳಲ್ಲಿ ಮಾಡಿಕೊಳ್ಳಬಹುದಾಗಿದೆ. ಇನ್ನು ಈ ವಾರದಲ್ಲಿ ನೀವು ಬಳಸ್ತಕ್ಕಂಥ ನಿರಂತರವಾಗಿ ಬಳಸುವಂಥ ಬಣ್ಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಸ್ನೋ ಅಥವಾ ಹಿಮದ ಬಣ್ಣ. ನಿಮಗೆ ವಾರ ಪೂರ್ತಿ ಅಲ್ಲಿ ರವಿಯ ಅನುಗ್ರಹ ಇರುತ್ತೆ. ಆ ರವಿಯ ಅನುಗ್ರಹ 16ರವರೆಗೆ ಅಷ್ಟೇ ನಿಮಗೆ ಇರುವಂಥದ್ದು. ಹಾಗಾಗಿ ಆ ರವಿ ಅನುಗ್ರಹ ಇರುವಂಥ ಈ ವಾರದಲ್ಲಿ ನಿಮಗೆ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಇಲಾಖೆ ಕೆಲಸ ಮತ್ತು ಇನ್ನಿತರ ಯಾವುದೇ ದಾಖಲೆ ಪತ್ರ, ಡಾಕ್ಯುಮೆಂಟೇಷನ್, ಭೂಮಿ ವಿವಾದಗಳು ಅವೆಲ್ಲ ಇದ್ದರೆ ಈ ವಾರದಲ್ಲಿ ಮಾಡೋದಕ್ಕೆ ಪ್ರಯತ್ನ ಪಟ್ಟರೆ ಅವೆಲ್ಲ ಬೇಗನೆ ಸಾಗುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ಬಳಸ್ಕೊಳ್ಳಿ ವಾರ ಪೂರ್ತಿ. ಜೊತೆಗೆ ಸ್ನೋ ಅಥವಾ ಹಿಮದ ಬಣ್ಣವನ್ನು ನೀವು ವಾರ ಪೂರ್ತಿ ಬಳಸ್ಕೊಳ್ಬೋದು. ಸಂಖ್ಯೆ 1, 2 ಬಳಸ್ಕೊಳ್ಬೋದು. ನಂಬರ್ 1 ಮತ್ತು ನಂಬರ್ 2 ನೀವು ವಾರ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಹಾಗಾಗಿ ಈ ವಾರದಲ್ಲಿ ನಿಮಗೆ ಬರತಕ್ಕಂಥ ಶುಭಫಲಗಳನ್ನು, ಜೊತೆಗೆ ಈ ವಾರದಲ್ಲಿ ಬರುವಂತಹ ಈ ಗೌರಿ ಗಣೇಶನ ಹಬ್ಬದ ಕಾಲದಲ್ಲಿ ನಿಮ್ಮ ಒಂದು ಶ್ರೇಯಸ್ಸಿಗಾಗಿ, ಜೊತೆಗೆ ಗ್ರಹಗಳ ದೋಷ ನಿವಾರಣೆಗೆ ಗೌರಿ ಗಣೇಶನ ಪ್ರಾರ್ಥನೆ ಮಾಡಿ ನಿಮ್ಮ ಕುಲಾಚಾರ ಪದ್ಧತಿಯಿಂದ ಗೌರಿ ಗಣೇಶನ ಪೂಜೆ ಮಾಡಿ ಸತ್ಫಲನ ಪಡೆಯಿರಿ. ತಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಲ್ಲಿವರೆಗೆ ಎಲ್ಲ 12 ರಾಶಿಗಳ ಈ ವಾರ ಭವಿಷ್ಯ ಸೆಪ್ಟೆಂಬರ್ 1ರಿಂದ ಸೆಪ್ಟೆಂಬರ್ 7ರವರೆಗಿನ ಭಾನುವಾರದಿಂದ ಶನಿವಾರದವರೆಗಿನ ಒಂದು ವಾರ ಭವಿಷ್ಯನ ವಿಶ್ಲೇಷಣೆ ಮಾಡಿದ್ದೇನೆ. ಈ ವಾಹಿನಿಯನ್ನು ತಾವೆಲ್ಲರೂ ನಿರಂತರ ವೀಕ್ಷಿಸಿದಿರಾ, ಪ್ರೋತ್ಸಾಹಿಸಿದಿರಾ, ಸಬ್ಸ್ಕ್ರೈಬ್ ಮಾಡಿದಿರಾ. ಮತ್ತೊಮ್ಮೆ ತಮಗೆ ಧನ್ಯವಾದಗಳು. ಹಾಗೂ ತಮಗೆಲ್ಲರಿಗೂ ಶ್ರೀ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಲಾನಿ ಭವಂತು.